ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬಾಬಾರವರು ಈ ದಿನ ಮುರಳಿಯಲ್ಲಿ ಪ್ರತಿದಿನದಂತೆ ವಿಶೇಷವಾದ ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನವನ್ನು ಆಧಾರವಾಗಿಟ್ಟುಕೊಂಡು ಪೂರ್ತಿ ಮುರಳಿಯ ಚಿಂತನೆಯನ್ನು ಸಂಕ್ಷಿಪ್ತವಾಗಿ ನಾವು ಮಾಡೋಣ. ಈ ದಿನದ ವರದಾನವಿದೆ: ನಿರ್ಬಲರಿಂದ ಬಲವಂತರಾಗಿ ಅಂದರೆ ಶಕ್ತಿಶಾಲಿಗಳಾಗಿ ಅಸಂಭವವನ್ನು ಸಂಭವ ಮಾಡುವಂತಹ ಹಿಮ್ಮತ್ವಾನ್ ಅಂದರೆ ಧೈರ್ಯವಂತ ಆತ್ಮ ಭವ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ. ನಿರ್ಬಲರಿಂದ ಬಲವಂತರಾಗಿ ಅಸಂಭವವನ್ನು ಸಂಭವ ಮಾಡುವಂತಹ ಹಿಮ್ಮತ್ವಾನ್ ಆತ್ಮ ಭವ. ಹಿಮ್ಮತ್ವಾನ್ ಆತ್ಮ ಭವ, ಧೈರ್ಯವಂತ ಆತ್ಮರಾಗಿ ಎನ್ನುವ ವರದಾನ. ಜಗತ್ತಿನಲ್ಲಿ ಈ ಒಂದು ವರ್ತಮಾನ ಸಮಯದಲ್ಲಿ ಯಾರಿಗೆ ಹೆಚ್ಚು ಧೈರ್ಯ ಇರಬೇಕು ಹೇಳಿ? ಜಗತ್ತಿನಲ್ಲಿನೇ ಬಹಳ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಯಾರಿರಬಹುದು? ಈ ಒಂದು ಪ್ರಶ್ನೆಯನ್ನು ಹಾಕಿದರೆ ಬಹಳಷ್ಟು ಮನುಷ್ಯರು ಅಥವಾ ನಮ್ಮನ್ನೂ ಸೇರಿದಂತೆ ನಾವು ಯಾರ್ಯಾರದ್ದೋ ಹೆಸರನ್ನು ಹೇಳ್ತಾ ಹೋಗ್ಬೋದು. ಇವರು ಭಾಳ ಶಕ್ತಿಶಾಲಿಯಂತೆ, ಇವರು ಭಾಳ ಧೈರ್ಯಶಾಲಿಯಂತೆ ಅಂತ ಅದಕ್ಕೊಂದು ಕಾರಣ ಕೊಟ್ಕೊಂಡು ಉದಾಹರಣೆ ಮುಖಾಂತರ ಬೇರೆ ಬೇರೆಯವರ ಹೆಸರುಗಳನ್ನು ಹೇಳ್ತಾ ಹೋಗ್ತೀವಿ. ಹೆಂಗೆ ಧೈರ್ಯವಂತರು ಇವರು? ಇಲ್ಲ, ಘೋರ ಅರಣ್ಯದಲ್ಲೂ ಕೂಡ ಇವರು ಒಬ್ಬರೇ ಹೋಗಿ ಉಳ್ಕೊಳ್ತಾರೆ. ರಾತ್ರಿ ಹೊತ್ತು ಸ್ಮಶಾನದಲ್ಲೂ ಹೋಗಿ ಮಲ್ಕೊಂಡು ಬರ್ತಾರೆ, ಅಥವಾ ಪರ್ವತದ ಮೇಲಿಂದ ಜಿಗಿತಾರೆ ಹ್ಯಾಂಗಿಂಗ್ ರೂಪದಿಂದ. ಅಂದರೆ ಧೈರ್ಯ ಪ್ರದರ್ಶನ ಮಾಡಲಿಕ್ಕೆ ಸಾಕಷ್ಟು ಇಲ್ಲಿ ಅವಕಾಶಗಳು ಇರುತ್ತೆ. ಅಂಥದ್ದನ್ನು ನೋಡಿಕೊಂಡು ನಾವೇನು ಹೇಳ್ತೀವಿ, ಇವರು ಭಾಳ ಧೈರ್ಯಶಾಲಿಗಳು ಅಂತ ಹೇಳ್ಬೋದು. ಸುಮ್ಮನೆ ಅಂದಾಜಿನ ಉದಾಹರಣೆಗಳು ನಾನು ಕೊಡ್ತಾ ಇರೋದಷ್ಟೆ. ಇನ್ನು ಯಾರು ಬಹಳ ಶಕ್ತಿಶಾಲಿ ಅಂದಾಗಲೂ ಕೂಡ ಒಂದಷ್ಟು ಹೆಸರುಗಳು ನಮ್ಮ ಕಣ್ಣು ಮುಂದೆ ಬಂದು ಹೋಗಬಹುದು. ಇವರು ಬಹಳ ಶಕ್ತಿಶಾಲಿ ಇದ್ದಾರಂತೆ, ಬಹಳ ಭಾರವಾದ ವಸ್ತುವನ್ನು ಎತ್ತಿದಾರಂತೆ, ಬಹಳ ಎತ್ತರವನ್ನು ಹತ್ತಿದಾರಂತೆ, ಇನ್ನೇನೇನೋ ಮಾಡಿಬಿಟ್ಟಿದಾರಂತೆ, ಹಾಗಾಗಿ ಇವರು ಶಕ್ತಿಶಾಲಿ ಅಂತ ಹೆಸರುಗಳನ್ನು ನಾವು ಕೊಡ್ತಾ ಹೋಗ್ಬೋದು ಲೌಕಿಕ ದೃಷ್ಟಿಯಲ್ಲಿ. ಆದರೆ ಭಾರ ಎಳೆದ ಮಾತ್ರಕ್ಕೆ, ಬೆಟ್ಟ ಹತ್ತಿದ ಮಾತ್ರಕ್ಕೆ ಶಕ್ತಿಶಾಲಿ ಅನ್ನೋದು ಸ್ಥೂಲ ದೃಷ್ಟಿಕೋನ ಅಥವಾ ಲೌಕಿಕ ದೃಷ್ಟಿಕೋನ. ರಾತ್ರಿ ಆದರೆ ಕಾಡಲ್ಲಿ ಅಥವಾ ಸ್ಮಶಾನದಲ್ಲಿ ಹೋಗಿ ಇದ್ದು ಬಂದು ಬಿಡೋದು, ಅಥವಾ ಬೆಟ್ಟದ ಮೇಲೆ ಜಿಗಿಯೋದು, ಅಥವಾ ನೀರಲ್ಲಿ ಮುಳುಗೋದು, ಆಕಾಶಕ್ಕೆ ನೆಗೆಯೋದು, ಸಾಧನಗಳ ಜೊತೆಗೆ ಇದಕ್ಕೂ ಧೈರ್ಯ ಬೇಕು ನಿಜ. ಆದರೆ ಇದು ಕೂಡ ಒಂದು ಲೌಕಿಕ ಮತ್ತು ಸ್ಥೂಲ ದೃಷ್ಟಿಕೋನ ಅಂತ ನಾವು ಭಾವಿಸಬಹುದು. ಆದರೆ ಜಗತ್ತಿನ ಎಲ್ಲ ಸಾಧಕರಿಗಿಂತ, ಜಗತ್ತಿನ ಎಲ್ಲ ಶಕ್ತಿಶಾಲಿಗಳಿಗಿಂತ
ಇಡೀ ಜಗತ್ತಿನಲ್ಲಿ ಶಕ್ತಿಶಾಲಿ ಯಾರು ಅಂದರೆ ಜ್ಞಾನಿ ಆತ್ಮರು ಅಂತ ಹೇಳಿಕೊಳ್ತಾರೆ. ಯಾರು ಜ್ಞಾನಿ ಇದ್ದಾನೋ, ಯಾರು ಯೋಗಿ ಇದ್ದಾನೋ ಆತ ಜಗತ್ತಿನಲ್ಲಿ ಶಕ್ತಿವಂತ ಮತ್ತು ಧೈರ್ಯವಂತ. ಜಗತ್ತಿನಲ್ಲಿ ಧೈರ್ಯ ಏನೋ ಹತ್ತಲಿಕ್ಕೆ, ಏನೋ ಎತ್ತಲಿಕ್ಕೆ ಅಥವಾ ಎಲ್ಲಿಂದೋ ಹಾರಲಿಕ್ಕೆ ಎಷ್ಟು ಬೇಕಾಗಿದೆಯೋ ಅದಕ್ಕಿಂತ 100 ಪಟ್ಟು ಜಗತ್ತಿನ ಮೇಲಿನ ಮೋಹವನ್ನು ಕಳೆದುಕೊಳ್ಳಲಿಕ್ಕೆ ಬೇಕಾಗುತ್ತೆ. ಏನು ಹೇಳಿ? ಜಗತ್ತಿನ ಮೇಲಿನ ಮೋಹವನ್ನು ಕಳೆದುಕೊಳ್ಳುತ್ತಾನೆ ಜ್ಞಾನಿ ಅಥವಾ ಯೋಗಿ. ಹಾಗಾಗಿ ಆತ ಅವರೆಲ್ಲರಿಗಿಂತ 100 ಪಟ್ಟು ಶಕ್ತಿಶಾಲಿ. ಧೈರ್ಯ ಯಾವುದಕ್ಕೆ ಬೇಕಾಗಿದೆ? ಬಹಳ ಜನ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಏನ್ರಿ ಸಾಯೋದಕ್ಕೆ ಅಷ್ಟು ಧೈರ್ಯ ಬೇಕು, ಅದು ಸಾಯಬೇಕು ಅಂದ್ರೆ ಸುಮ್ಮನೆ ಅಲ್ಲ, ಸತ್ತಿದ್ದಾರೆ ಅಂತ ಹೇಳ್ತೀವಿ. ಸಾವು ಅದಕ್ಕೂ ಎದುರುಕೊಂಡಿಲ್ಲ, ಅವರು ಸತ್ತು ಬಿಟ್ಟಿದ್ದಾರೆ, ಅದಕ್ಕೆ ಅವರು ಧೈರ್ಯಶಾಲಿಗಳು. ಸಾಯೋದಕ್ಕೆಲ್ಲ ಧೈರ್ಯ ಬೇಕಾಗಿರೋದು. ಎಲ್ಲ ಸಮಸ್ಯೆಗಳ ಮಧ್ಯೆ, ಎಲ್ಲ ಪರಿಸ್ಥಿತಿಯ ನಡುವೆ ಎದೆಗುಂದದೆ, ಅಲುಗಾಡದೆ, ಅಚಲವಾಗಿ ಬದುಕಿ ತೋರಿಸಲಿಕ್ಕೆ ಬೇಕಾಗಿರೋದು ಧೈರ್ಯ. ಧೈರ್ಯ ಇಲ್ಲದವರ ಕೊನೆಯ ಅಸ್ತ್ರ ಆತ್ಮಹತ್ಯೆ ಅಷ್ಟೆ. ಹಾಗಾಗಿ ನಾವು ಬಹಳ ಜಗತ್ತಿನಲ್ಲಿ ಎಲ್ಲವನ್ನ ಉಲ್ಟಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸಮಾಜದಲ್ಲಿ ಈಗ ನೋಡುತ್ತೇವೆ ನಾವು, ಯಾರಿಗೆ ಹೆದರ್ತಾರೆ ಜನ? ಸಾಮಾನ್ಯವಾಗಿ ಯಾರ್ದು ಜೋರು ಬಾಯಿ ಇರುತ್ತೆ, ಧ್ವನಿ ಇರುತ್ತೆ, ಕೂಗುತ್ತಾರೆ, ಕೋಪ ಮಾಡ್ಕೊಳ್ತಾರೆ, ಕೂಗಾಡ್ತಾರೆ. ಒಂದು ಕ್ಷಣ ಅವರನ್ನು ಕಂಡು ಜನಗಳು ಹೆದರುತ್ತಾರೆ. ಇಬ್ಬರ ಮಧ್ಯೆ ಏನಾದರೂ ಒಂದಷ್ಟು ಜಗಳ ನಡೀತು, ಗಲಾಟೆ ಆಯಿತು, ವಾಗ್ವಾದ, ಸಂಘರ್ಷ ಏರ್ಪಟ್ಟಿತು ಅಂದರೆ ಒಬ್ರಿಗಿಂತ ಒಬ್ರು ಆರೋಪ ಪ್ರತ್ಯಾರೋಪ, ಕೂಗಾಟ, ಹಾರಾಟ, ಚೀರಾಟ ಜೋರು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಇವ್ರಿಗಿಂತ ಇವ್ರು ಜೋರಾಗಿ ಕೂಗಿದ್ರು ಇವ್ರು ಶಕ್ತಿಶಾಲಿ, ಇವ್ರಿಗಿಂತ ಇವ್ರು ಜೋರಾಗಿ ಹಾರಾಡಿದ್ರು ಇವರು ಶಕ್ತಿಶಾಲಿ ಅಂತ ನಾವು ಭಾವಿಸ್ತೀವಿ. ಆದರೆ ಯಥಾರ್ಥವಾಗಿ ನೋಡಿದ್ರೆ ಇಬ್ರು ಬಲಹೀನರೇ. ಬಲ ಬೇಕಾಗಿರೋದು ಯಾವುದೇ ಸಂದರ್ಭದಲ್ಲಿ ಕೂಗಾಡೋದು, ಹಾರಾಡೋದು, ಚೀರಾಡೋದು, ಆರೋಪ ಪ್ರತ್ಯಾರೋಪ, ವಾಗ್ವಾದ ಮಾಡೋದು ಇದು ಬಲಹೀನತೆಯ ಲಕ್ಷಣವೇ ಹೊರತಾಗಿ ಬಲವಂತನ ಲಕ್ಷಣ ಅಲ್ಲ. ಯಾರಾದರೂ ಸುಮ್ಮನೆ ಇದ್ರೆ ನಾವೇನು ಹೇಳ್ತೀವಿ? ಕೈಲಾಗದವರು, ನಿಶಕ್ತರು, ಅವ್ರ ಹತ್ರ ಶಕ್ತಿ ಇಲ್ಲ, ಅದಕ್ಕೆ ಸುಮ್ಮನಾದರೂ ಇವರು ಶಕ್ತಿ ಇದೆ, ಇವರು ಕೂಗಾಡ್ತಿದ್ದಾರೆ ಅಂತ ನಾವು ಸ್ಥೂಲ ದೃಷ್ಟಿಕೋನದಲ್ಲಿ ಹೇಳುತ್ತೇವೆ. ಆದರೆ ವಾಸ್ತವವಾಗಿ ಕೂಗಾಡೋದಕ್ಕೆ ಅಲ್ಲ ಶಕ್ತಿ ಬೇಕಾಗಿರೋದು, ಕೋಪ ಮಾಡ್ಕೊಳ್ಳೋದಕ್ಕೆ ಅಲ್ಲ ಶಕ್ತಿ ಬೇಕಾಗಿರೋದು. ಅಂಥ ಸಮಯದಲ್ಲಿ ಶಾಂತಿಯಿಂದ ಇರಲಿಕ್ಕೆ, ಸಹನೆ ಮಾಡಿಕೊಳ್ಳೋದಕ್ಕೆ ಶಕ್ತಿ ಬೇಕಾಗಿರೋದು. ಆರೋಪ ಪ್ರತ್ಯಾರೋಪಗಳು ಏನೇ ಇರ್ಬೋದು, ತಪ್ಪು ಒಪ್ಪುಗಳು ಏನೇ ಇರ್ಬೋದು, ಅದನ್ನು ಬಹಳ ಸಮಾಧಾನವಾಗಿ, ಶಾಂತವಾಗಿ, ವಿವರವಾಗಿ ಅರ್ಥ ಮಾಡಿಕೊಂಡು ತಪ್ಪಿದ್ರೆ ಅವ್ರದ್ದು ತಪ್ಪು ಅಂತ ಸಾಬೀತು ಮಾಡಲಿಕ್ಕೂ ಅವಕಾಶ ಇರುತ್ತೆ. ಇಲ್ಲ ನಂದು ತಪ್ಪು ಅಂತ ಗೊತ್ತಾದರೆ ತಿದ್ದುಕೊಳ್ಳೋದಕ್ಕೂ ಅಲ್ಲಿ ಅವಕಾಶ ಇರುತ್ತೆ. ಆದರೆ ವ್ಯವಧಾನವನ್ನು ಕಳ್ಕೊಂಡು ಸಹನೆಯ ಶಕ್ತಿ ಇಲ್ಲದೆ ಇರೋದ್ರಿಂದ ಅಸಹನೆಗೆ ಒಳಪಟ್ಟು ಕೋಪ, ದ್ವೇಷ, ಅಸೂಯೆ, ರಾಗ, ಆವೇಶಕ್ಕೆ ಒಳಗಾಗಿ ವಾಗ್ಯುದ್ಧಗಳನ್ನು, ವಾಗ್ವಾದಗಳನ್ನು ಮಾಡಿಕೊಂಡು ಇವತ್ತು ಅದರಲ್ಲಿ ಬಾಳನ್ನೇ ನರಕ ಮಾಡಿಕೊಂಡಿದ್ದಾರೆ. ಒಂದು ಕ್ಷಣದ ಕೋಪಕ್ಕಾಗಿ ಇಡೀ ಜೀವನ ಪರ್ಯಂತ ನರಕವನ್ನು ನೋಡುವಂಥ ಸಂದರ್ಭಗಳು ಇವತ್ತು ಸಾಕಷ್ಟು ನಾವು ನೋಡ್ತಾ ಇದ್ದೇವೆ. ಅಂದರೆ ಇದರ ಅರ್ಥ ಏನು? ಕೋಪ ಮಾಡಿಕೊಳ್ಳುವುದು, ಆತ್ಮದ ಶಕ್ತಿ ಯಾವುದು ಶಾಂತಿ ಇದೆ, ಸಹನೆ ಇದೆ, ಅದು ಕಡಿಮೆಯಾಗಿರುವ ಕಾರಣ ಬಲಹೀನತೆಯ ಚಿಹ್ನೆಯಾಗಿಯೇ ಕೋಪ ಅವರಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದರೆ ಮನೆಯಲ್ಲಿ ನಾವು ಯಾರು ಶಾಂತವಾಗಿರ್ತಾರೆ,
ಯಾರು ಸೈಲೆಂಟ್ ಆಗಿರ್ತಾರೆ, ಯಾರು ಸಹನೆ ಮಾಡ್ಕೊಳ್ತಾರೆ, ಅವರನ್ನು ಕಡೆಗಣಿಸ್ತೀವಿ, ಅವ್ರ ಕೈಲಾಗದವ್ರು ಅಂತೀವಿ, ಅವರು ಏನೋ ಕೆಲಸಕ್ಕೆ ಬಾರದೇ ಇರೋರು ಅಂದ್ಕೊಳ್ತೀವಿ, ಕೂಗಾಡೋರಿಗೆ ಎಲ್ಲರೂ ಎದುರುಕೊಂಡು ಓಡಾಡುತ್ತೀವಿ. ಆದರೆ ವಿಪರ್ಯಾಸ ಏನು ಅಂದರೆ, ಯಾರು ಶಾಂತವಾಗಿದ್ದಾರೆ ನಿಜಕ್ಕೂ ಕೂಡ ಆ ಮನೆಗೆ ಅವರೇ ಆಧಾರ ಸ್ತಂಭ, ನಿಜಕ್ಕೂ ಅವರೇ ಶಕ್ತಿಶಾಲಿಗಳ ಮನೆಯಲ್ಲಿ. ಎಷ್ಟೇ ಕೂಗಾಟ ಹಾರಾಟದ ಮಧ್ಯೆ ಸಹನೆಯಿಂದ ಶಾಂತಿಯಿಂದ ವರ್ತಿಸ್ತಾ ಇದ್ದಾರೆ ಅಂತಂದರೆ ಅವ್ರ ಮನೆಯಲ್ಲಿ ಅವರಿಗೆ ಮಾತ್ರನೇ ಒಂದಷ್ಟು ಶಕ್ತಿ ಇದೆ ಹೊರತಾಗಿ, ಸಮಾಧಾನ ಇದೆ ಹೊರತಾಗಿ ಬೇರೆ ಯಾರಿಗೂ ಇಲ್ಲ. ಆದರೆ ಅಂಥವರೇ ಇವತ್ತು ಕಡೆಗಣನೆಗೆ ಒಳಪಟ್ಟಿರೋದ್ರಿಂದ ಎಲ್ಲರ ಮನೆಗಳು ಕೂಡ ಒಂದು ಥರ ಜೈಲುಗಳಾಗೋಗಿದೆ, ಕೋರ್ಟ್ಗಳಾಗೋಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಯಾರು ಶಾಂತವಾಗಿರ್ತಾರೆ, ಯಾರು ಸಮಾಧಾನವಾಗಿರ್ತಾರೆ, ಕೋಪ ಮಾಡ್ಕೊಳ್ಳದೆ ಇರ್ತಾರೆ, ಮಾತು ಕಡಿಮೆ ಆಡ್ತಾರೆ ಅಂದರೆ ಇವತ್ತಿನಿಂದ ಆದರೂ ಸ್ವಲ್ಪ ಗೌರವ ಕೊಡೋದನ್ನು ಕಲ್ತುಕೊಳ್ಳಿ. ನಿಜಕ್ಕೂ ಅವರು ಶಕ್ತಿಶಾಲಿಗಳನ್ನೋದನ್ನು ಒಪ್ಕೊಂಡು ಅವರಿಗೆ ಶಿರವಾಗಿ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಯಾಕೆ ನಮಗೆ ಯೋಗ ಬೇಕಾಗಿದೆ, ಯಾಕೆ ನಮಗೆ ಜ್ಞಾನ ಬೇಕಾಗಿದೆ, ಯಾಕೆ ಪರಮಾತ್ಮ ಬಂದು ಪ್ರತಿದಿನ ಇಂಥ ಒಂದು ಜ್ಞಾನಾಮೃತವನ್ನು ಕೊಟ್ಟು ಯೋಗವನ್ನು ಕಲಿಸಿ ನಮ್ಮನ್ನು ಯೋಗಿಗಳನ್ನಾಗಿ ಮಾಡಿ ಯೋಗ ಜೀವನದ ಅನುಭೂತಿಯನ್ನು ಮಾಡಿಕೊಳ್ಳಿ ಅಂತ ಯಾಕೆ ಹೇಳುತ್ತಿದ್ದಾರೆ ಅಂದರೆ, ನಮ್ಮೊಳಗಡೆ ಯಾವುದು ಅಂತರಾತ್ಮ ಇದೆ, ಅಂತರಾತ್ಮದ ಸ್ವಧರ್ಮ ಶಾಂತಿ, ಪ್ರೀತಿ, ಶಕ್ತಿ, ಆನಂದ ಇವೆಲ್ಲವೂ ಕೂಡ ಆತ್ಮದ ಶಕ್ತಿಗಳು. ಆತ್ಮದ ಶಕ್ತಿ ಮರ್ಜ್ ಆಗಿರೋದ್ರಿಂದ ನಾವು ಬಲಹೀನ ಆಗೋಗ್ಬಿಟ್ಟಿದ್ದೀವಿ. ಬಲಹೀನ ಆಗಿ ನಾವು ಪರವಶ ಆಗಿದ್ದೀವಿ, ಮನಸ್ಸಿನ ಗುಲಾಮರಾಗಿದ್ದೀವಿ, ಕಣ್ಣಿನ ಗುಲಾಮರಾಗಿದ್ದೀವಿ, ಕಿವಿಯ ಗುಲಾಮರಾಗಿದ್ದೀವಿ, ನಾಲಿಗೆಯ ಗುಲಾಮರಾಗಿದ್ದೀವಿ, ವಸ್ತು ವಿಷಯ ವ್ಯಕ್ತಿಗಳ ಗುಲಾಮರಾಗಿದ್ದೀವಿ. ಇದು ಬಲಹೀನತೆಯ ಸೂಚನೆ. ಇದನ್ನೇ ವಿಕಾರ ಅಂತ ಕರಿತೀವಿ ನಾವು. ಕಣ್ಣಿಂದ ನೋಡಿದ್ದು ಬೇಕು ಅನ್ನೋದು ವಿಕಾರ, ಕಿವಿಯಿಂದ ಕೇಳಿಸ್ಕೊಂಡಿದ್ದೆಲ್ಲ ಸತ್ಯ ಅಥವಾ ಮಿಥ್ಯ ಅಂತ ಚಾಡಿ ಹೇಳೋಕ್ಕೂ ಕೇಳೋಕ್ಕೂ ಬಳಸ್ಕೊಳ್ಳೋದು ಇದು ವಿಕಾರ. ನಾಲಿಗೆ ಕೇಳಿದ್ದೆಲ್ಲ ಕುಡಿಸೋದು ತಿನ್ನಿಸೋದು ಅದು ವಿಕಾರ. ನೋಡಾಡಿದ ಕಡೆಯೆಲ್ಲ ಓಡಾಡಬೇಕು ಅಂತ ಅಂದುಕೊಳ್ಳೋದು ವಿಕಾರನೇ. ಅಂತರಂಗದೊಳಗಡೆ ಇರಲಿಕ್ಕಾಗದೆ ಬಹಿರಂಗದ ಪ್ರಪಂಚದಲ್ಲಿ ಬದುಕಿನಲ್ಲಿ ಪರವಶ ಆಗಿ ಪರದಾಡ್ತಾ ಇರೋದು ಇದು ಬಲಹೀನತೆ, ಇದು ವಿಕಾರ. ಹಾಗಾಗಿ ಕೋಪ ಮಾಡಿಕೊಳ್ಳೋದು, ದ್ವೇಷ ಮಾಡೋದು, ಅಸೂಯೆ ಮಾಡೋದು, ಹೊಟ್ಟೆ ಕಿಚ್ಚು ಪಡೋದು, ಸಹಿಸ್ಕೊಳ್ಳೋಕ್ಕಾಗದೇ ಇರೋದು, ಇನ್ನೊಬ್ಬರಿಗೆ ಅವಮಾನ ಮಾಡೋದು, ನಿಂದನೆ ಮಾಡೋದು, ಪರಚಿಂತನೆ, ಪರದರ್ಶನ ಇದೆಲ್ಲವೂ ಕೂಡ ಆತ್ಮದ ಶಕ್ತಿ ಕಡಿಮೆಯಾಗಿರುವುದರ ಸೂಚನೆಗಳು, ಇಂಡಿಕೇಶನ್ಸ್. ಬ್ಯಾಟ್ರಿ ಲೋ ಆದರೆ ಹೆಂಗೆ ನಮಗೆ ಇಂಡಿಕೇಶನ್ ರೆಡ್ ಲೈಟ್ ಬರ್ತಾ ಇರುತ್ತೆ. ಯಾವುದೇ ಬ್ಯಾಟ್ರಿ ಆಗಿರ್ಬೋದು, ಅದು ಮೊಬೈಲ್ ಬ್ಯಾಟ್ರಿ ಇರಲಿ, ಇನ್ನೊಂದು ಮತ್ತೊಂದು, ಬ್ಯಾಟ್ರಿ ಲೋ ಅಂದ ತಕ್ಷಣವೇ ರೆಡ್ ಲೈಟ್ ತೋರಿಸ್ತಾ ಇರುತ್ತೆ, ಡೇಂಜರ್ ಡೇಂಜರ್ ಅಂತ. ಹಾಗೆ ಕಲಿಯುಗದಲ್ಲಿ ನಮ್ಮ ಆತ್ಮದ ಶಕ್ತಿ ಕಂಪ್ಲೀಟಾಗಿ ಲೋ ಆಗೋಗಿದೆ. ಆ ಮೊಬೈಲ್ ಬ್ಯಾಟ್ರಿ ಕೂಡ 100% ಇದ್ದರೆ ಅದು 90 ಆದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ಫಾರ್ಮೇಷನ್ ಕೊಡುತ್ತೆ, 90 ಆಗಿದೆ, 85 ಆಗಿದೆ, 80 ಆಗಿದೆ, 70 ಆಗಿದೆ, 50 ಆಗಿದೆ, ಇಂಡಿಕೇಶನ್ ಗ್ರೀನಲ್ಲೇ ಕೊಡ್ತಾ ಬರುತ್ತೆ ಅಪ್ ಟು 20ವರೆಗೂ. ಬಿಲೋ 20 ಬಂದರೆ ಗ್ರೀನ್ ಇರೋದು ರೆಡ್ ಆಗಿಬಿಡುತ್ತೆ. ಅದು ಅಂದರೆ ಡೇಂಜರ್ ಝೋನಿಗೆ ಬಂದಾಯಿತು ನೀವು ಅಂತ. ಅಲ್ಲಿಂದ ಕೆಳಗಡೆ ನೀವು ಹಂಗೆ ಬಳಸ್ತಾ ಹೋದ್ರಿ, ಚಾರ್ಜ್ ಮಾಡಲೇ ಇಲ್ಲ ಅಂದರೆ ಸ್ವಿಚ್ ಆಫ್ ಆಗೋವರೆಗೂ ಮಾಡ್ಬೋದು. ಒಂದು ಸಲ ಸ್ವಿಚ್ ಆಫ್ ಆದರೆ ಮತ್ತೆ ಚಾರ್ಜ್ ಮಾಡೋಕ್ಕೆ ಗಂಟೆಗಟ್ಟಲೆ ನೀವು ಉಪಯೋಗಕ್ಕೆ ಬರೋದೇ ಇಲ್ಲ. ಅದು ಅಂದರೆ ಬಿಲೋ 20% ಬರೋದೊಳಗಡೆ ಚಾರ್ಜಿಂಗ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಅಂದರೆ ನಾವು ಹಂಗೆ ಕಂಟಿನ್ಯೂ ಕೆಲಸ ಮಾಡಿಕೊಂಡು ನಾವು ಬಳಸ್ತಾ ಚಾರ್ಜಿಂಗು ಮಾಡ್ಕೊಳ್ತಾ ಇರ್ಬೋದು. ಆದರೆ ಬಿಲೋ 20 ಬಂದರೆ ಮುಟ್ಟಕ್ಕಾಗಲ್ಲ, ಬಿಸಿ ಆಗುತ್ತೆ, ಅದನ್ನು ಬಿಟ್ಟು ಬಿಡಬೇಕಾಗತ್ತೆ ನೀವು. ಮತ್ತು ಬಿಲೋ 20%ಗಿಂತ ಒಳಗೆ ಬಂದರೂ ಚಾರ್ಜಿಂಗ್ ಆಗೋದಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ. ಆದರೆ ಅದೇ ಅಬೌವ್ 20% ಮೇಲೆ ಇದ್ದಾಗ ನೀವು ಚಾರ್ಜಿಂಗ್ ಹಾಕಿದರೆ ಆವಾಗ 4 ಗಂಟೆ ಆಗೋದು ಇವಾಗ ಒಂದು 20 ನಿಮಿಷ 30 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಹೇಗೋ ಹಾಗೆ ಈಗ ನಾವು ಕಲಿಯುಗದ ಆರಂಭದಿಂದ ಈಗ ಆಲ್ರೆಡಿ ಅಂತಿಮ ಮಟ್ಟಕ್ಕೆ ಬಂದ ಮೇಲೆ ಎಲ್ಲರ ಬ್ಯಾಟ್ರಿಗಳು ಬಿಲೋ 20 ತೋರಿಸಿತ್ತು, ನಾವು ತಲೆ ಕೆಡಿಸ್ಕೊಂಡಿಲ್ಲ. ಬಿಲೋ 15 ತೋರಿಸಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಬಿಲೋ 10ಗೆ ಬಂದಿದ್ದೀವಿ, ಬಿಲೋ 5 ಇದ್ದೀವಿ, ಕೆಲವರು ಬಿಲೋ 3, 2 ಬಂದಾಗಿದೆ ಈಗ ಆಲ್ರೆಡಿ.
ಹೊಡಿತಾನೆ ಇದೆ ಅದು ರೆಡ್ ಜೋನು. ಕೋಪ, ಮಾತಿಗೂ ಕೋಪ, ಸಹನೆ ಇಲ್ಲ. ದುಗುಡ, ದುಃಖ, ಶಾಂತಿ, ನೋವು, ಮಲ್ಕೊಂಡ್ರೂ ನಿದ್ದೆ ಬರ್ತಾ ಇಲ್ಲ, ಎದ್ದು ಕೂತ್ಕೊಂಡ್ರೂ ನಿದ್ದೆ ಬರ್ತಾ ಇಲ್ಲ, ಓಡಾಡಿದ್ರೂ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದರೆ ಆ ಇಂಡಿಕೇಶನನ್ನು ನಾವು ನೋಡ್ಕೊಳ್ತಾನೆ ಇಲ್ಲ. ಒಳಗಡೆ ಖಾಲಿಯಾಗಿದೆ ಎಣ್ಣೆ, ಶಕ್ತಿ ಖಾಲಿಯಾಗಿದೆ. ಸ್ವಲ್ಪ ಚಾರ್ಜ್ ಮಾಡ್ಕೋ, ಸ್ವಲ್ಪ ತುಂಬಿಸ್ಕೋ, ಸ್ವಲ್ಪ ಶಾಂತವಾಗಿ ನನ್ನನ್ನು ಬಿಟ್ಟು ಬಿಡು ಅಂತ ಮನಸ್ಸು ಕೇಳುತ್ತೆ. ನಾವು ಮೆಡಿಟೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ, ಜ್ಞಾನ ಕೇಳಿಸ್ಕೊಳ್ಳೋಕೆ ಹೋಗೋದಿಲ್ಲ, ಒಂದಷ್ಟು ಅದಕ್ಕಾಗಿ ಸಮಯವನ್ನು ಮೀಸಲಿಡೋದಿಲ್ಲ. ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿ ಅಂತ ತೋರಿಸ್ಕೊಂಡು ಆ ಇಂಡಿಕೇಶನ್ ಪೂರ್ತಿ ಮುಗಿದೋಗೋ ಲೆವೆಲಿಗೆ ಬಂದಾಗ ಈಗ ಎಲ್ಲರೂ ಕೂಡ ಇದ್ದಕ್ಕಿದ್ದಂಗೆ ಎಲ್ಲರೂ ಚಾರ್ಜ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಮೆಡಿಟೇಷನ್ ಆಗಲ್ಲ ಅಣ್ಣವ್ರೆ, ಮೆಡಿಟೇಷನ್ ಆಗ್ತಾ ಇಲ್ಲ. ನಾವು ಎಷ್ಟು ದಿನಗಳಿಂದ ಕೂಡ್ತಾ ಇದ್ದೀವಿ, ಹೆಂಗಾಗುತ್ತೆ ಹೇಳಿ? ಹೆಂಗಾಗುತ್ತೆ? ಯಾರು ಅಬೌವ್ 20% ಇದ್ದು ಗ್ರೀನಲ್ಲೇ ಇದ್ದುಕೊಂಡು ಸ್ವಲ್ಪ ಸಂಸ್ಕಾರ ಇಟ್ಕೊಂಡು ಸ್ವಲ್ಪ ಸಹನೆ ಸಮಾಧಾನಗಳನ್ನು ರೂಢಿಸಿಕೊಂಡು ಸಾತ್ವಿಕ ಬದುಕನ್ನು ಮಾಡಿಕೊಂಡು ಬಂದಿದ್ರಿ, ನಿಮಗೆ ಭಗವಂತ ಸಿಕ್ಕ ಮೇಲೆ, ಜ್ಞಾನ ಸಿಕ್ಕ ಮೇಲೆ, ಯೋಗ ಆತ್ಮ ಅಂತ ಅಂದ ತಕ್ಷಣವೇ ಚಾರ್ಜಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಮಲ್ಲಿ ಆ ಸಂಸ್ಕಾರ ಕಂಟಿನ್ಯೂವೇಷನ್ ಆಗ್ತಾ ಇದೆ, ನೀವು ಫಾರ್ವರ್ಡ್ ಆಗಿ ಮುಂದೆ ಹೋಗ್ತಾ ಇದ್ದೀರಿ. ಆದರೆ ಯಾರು ಕಂಪ್ಲೀಟ್ 20, 15, 10 ಆದಮೇಲೂ ಕೂಡ ನೋಡ್ಕೊಳ್ದಿರೋ ಲಾಸ್ಟಲ್ಲಿ ಬಂದುಬಿಟ್ಟು ಬಾಬಾರವರು ಸಿಕ್ಕಿದ್ದಾರೆ, ಜ್ಞಾನ ಸಿಕ್ಕಿದೆ, ಯೋಗ ಮಾಡಬೇಕು ಅಂತ ಗಡ್ಡಿ ಬಿಡಿ ಮಾಡಿಕೊಂಡು ಇಲ್ಲೂ ಗೊಂದಲ ಮಾಡಿಕೊಂಡು ಇಲ್ಲೂ ಸಹನೆ ಇಲ್ಲ. ಯಾಕಂದರೆ ಸಂಸ್ಕಾರನೇ ಇಲ್ಲ, ಇಂಡಿಕೇಶನ್ ಪೂರ ಲೋ ಬಂದುಬಿಟ್ಟಿದೆ. ಈ ಟೈಮಲ್ಲಿ ಒಮ್ಮೆಲೆ ನಾನು ಚಾರ್ಜ್ ಮಾಡ್ಕೊಂಡ್ಬಿಡ್ಬೇಕು, 100% ಫುಲ್ ಆಗಿಬಿಡಬೇಕು. ಇವ್ರು 20 ವರ್ಷ ಮುಂಚೆ ಬಂದರು, ಇವರು 30 ವರ್ಷ ಮುಂಚೆ ಬಂದಿದ್ದಾರೆ, ಇವರು 40 ವರ್ಷದವ್ರು ಇದ್ದಾರೆ, ಅವ್ರನ್ನೆಲ್ಲ ಹಿಂದೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಮ್ಮೆಲೆ ಚಾರ್ಜಿಂಗ್ ಇದೆ ಅಂತ ಹೇಳ್ಬಿಟ್ಟು 4-5 ಚಾರ್ಜರ್ ಹಾಕ್ಬಿಟ್ಟು ಒಂದೇ ಮೊಬೈಲಿಗೆ ಇಡೋಕ್ಕಾಗಲ್ವಲ್ಲ. ಹಾಗಾಗಿ ಲೇಟಾಗಿ ಬಂದವ್ರಿಗೂ ಸಂಸ್ಕಾರ ಇರಲ್ಲ ಅಂತಲ್ಲ, ಲೇಟಾಗಿ ಬಂದವರಲ್ಲೂ ಸಂಸ್ಕಾರ ಚೆನ್ನಾಗಿದ್ದರೆ ಬೇಗ ಹಿಡ್ಕೊಂಡ್ಬಿಡ್ತಾರೆ ಅವರು. ಅಬೌವ್ 20 ಇತ್ತು ಅವ್ರದ್ದು ಬ್ಯಾಟ್ರಿ ಅಂದರೆ ಅವ್ರು ಹಿಡ್ಕೊಂಡು ಬಿಡ್ತಾರೆ ಬೇಗ. ಆದರೆ ಯಾರದು ಕಡಿಮೆ ಇದೆ, ಅವ್ರು 20 ವರ್ಷದಿಂದನೇ ಇರ್ಬೋದು ಜ್ಞಾನದಲ್ಲಿ, ಆದರೆ ಮೇಲ್ಗಡೆ ಫಾರ್ಮಾಲಿಟಿ ಮಾಡ್ಕೊಂಡು ಬಂದಿದ್ದಾರೆ, ಸಂಪ್ರದಾಯದ ಬ್ರಾಹ್ಮಣರಾಗಿದ್ದಾರೆ. ಅಮೃತ ವೇಳೆ ಎದ್ದೇಳ್ಬೋದು, ಮುರಳಿ ಕೇಳ್ಬೋದು, ಸೆಂಟರ್ಗೆ ಹೋಗ್ಬೋದು, ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿರ್ಬೋದು, ಪವಿತ್ರ ಜೀವನ ಮಾಡ್ತಿದ್ದೀವಿ ಅಂತ ಸ್ಥೂಲವಾಗಿ ಅಂದ್ಕೊಂಡಿರ್ಬೋದು. ಇದೆಲ್ಲ ಸ್ಥೂಲ ಅಷ್ಟೇ. ಇಷ್ಟಾಗ್ಬಿಟ್ರೆ 100% ಬ್ರಾಹ್ಮಣ ಅಲ್ಲ. ಬರೀ ಇದು ಹೊರಗಡೆ ತೊಳೆದಂಗೆ ಗಡಿಗೆನ, ಹೊರಗಡೆ ತೊಳೆದು ಪೇಂಟ್ ಹಚ್ಕೊಂಡಂಗೆ ಅಷ್ಟೇ ಇದು. ಒಳಗಡೆ ಕಿಲುಬಿದೆ, ಆ ಕಿಲುಬು ತೊಳಿಬೇಕು ಫಸ್ಟು. ಅಂದರೆ ಒಳಗಡೆ ಸೂಕ್ಷ್ಮ ಧಾರಣೆಗಳು ಬೇಕಾಗತ್ತೆ. ಇಲ್ಲಿ ಎಷ್ಟು ನೀವು ಅಮೃತ ವೇಳೆ ಎದ್ದಿದ್ರಿ ಬರ್ತಾ ಇದ್ರಿ ಅಂದರೆ ಅರ್ಥ ನಿಮ್ಮಲ್ಲಿ ಶಾಂತಿ ಇರಬೇಕು, ಸಹನೆ ಇರಬೇಕು, ಮಧುರತೆ ಇರಬೇಕು, ಸಾತ್ವಿಕತೆ ಇರಬೇಕು, ಎಲ್ಲರೊಂದಿಗೆ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಇರಬೇಕು. ಆಗ ನೀವು ಹೇಳ್ಕೊಳ್ಳಿ ನಾನು ಅಮೃತ ವೇಳೆ ಮಾಡ್ತಾ ಇದ್ದೀನಿ ಅಂತ. ಆದರೆ ಸಾಂಪ್ರದಾಯಿಕವಾಗಿ 4 ಗಂಟೆಗೆದ್ದು ಕೂತ್ಕೊಂಡ್ಬಿಡೋದು, ಎಲ್ರಿಗೂ ತೋರಿಸ್ಬಿಡೋದು, ಆಮೇಲೆ ಬೆಳಗ್ಗೆಯಿಂದ ರಾತ್ರಿ ತನಕ ಬಣ ಅಂತ ಗೊಣಗಾಡ್ತಾ ಇರೋದು, ಚಿಂತೆ ಮಾಡ್ತಾ ಇರೋದು, ಅಳ್ತಾ ಇರೋದು ಮಾಡಿದ್ರೆ ಆ ಅಮೃತ ವೇಳೆಗೆ ಮಾಡೋ ಅವಮಾನ, ಬ್ರಾಹ್ಮಿ ಮುಹೂರ್ತಕ್ಕೆ ಮಾಡೋ ಅವಮಾನ, ಬ್ರಹ್ಮನಿಗೆ ಮಾಡೋ ಅವಮಾನ, ಶಿವಬಾಬರವರಿಗೆ ಮಾಡೋ ಅವಮಾನ. ಇದು ಎಚ್ಚರ ಇಟ್ಕೊಳ್ಳಿ. ಸ್ಥೂಲವಾಗಿ ಮಾಡೋದು ತಪ್ಪಲ್ಲ, ಆದರೆ ಅದೇ ಎಲ್ಲ ಅಲ್ಲ, ಅದು ಆರಂಭದ ಮೆಟ್ಟಿಲಷ್ಟೇ. ಅದರ ಜೊತೆಗೆ ಇದನ್ನು ಇಟ್ಕೊಂಡ್ರೆ ನಮಗೂ ಮರ್ಯಾದೆ, ಅದಕ್ಕೂ ಮರ್ಯಾದೆ. ಅದಕ್ಕೆ ಸಹನೆಯಿಂದ ಇರಬೇಕು. ಸ್ವಲ್ಪ ನೀವು ಪೂರ್ತಿ ಬಿಲೋ 10, ಬಿಲೋ 5 ಬಂದ ಮೇಲೆ ಈಗ ಬಾಬರವರು ಸಿಕ್ಕಿದ್ದಾರೆ, ಜ್ಞಾನ ಸಿಕ್ಕಿದೆ, ಚಾರ್ಜ್ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗಿ ಮಾಡಿಕೊಳ್ಬೋದು. ಆದರೆ ಅವಸರ ಮಾಡಿಕೊಳ್ಬೇಡಿ, ಸ್ವಲ್ಪ ಸಾವಧಾನವಾಗಿರಿ, ಗಡಿಬಿಡಿ ಮಾಡ್ಕೊಳ್ಬೇಡಿ, ಗಾಬರಿ ಆಗಬೇಡಿ, ಲೇಟಾಗಿ ಬಂದುಬಿಟ್ಟಿದ್ದೀವಿ ಅಂತ ಚಿಂತೆ ಮಾಡಬೇಡಿ. ಅಯ್ಯೋ ಅವರಿಷ್ಟು ಮುಂದೆ ಹೋಗಿದ್ದಾರೆ, ಇವರಿಷ್ಟು ಮುಂದೆ ಹೋಗಿದ್ದಾರೆ, ಇವರನ್ನು ನೋಡಬೇಡಿ. ನೀವೇ ಹೀರೋ, ನಿಮ್ಮ ಪಾತ್ರ ನಿಮಗೆ ಸುಪೀರಿಯರ್. ಯಾರನ್ನೂ ನೀವು ಹೋಲಿಕೆ ಮಾಡ್ಕೊಳ್ಬೇಡಿ. ಅವ್ರು 20 ವರ್ಷ ಮುಂಚೆ ಬರಲಿ, 40 ವರ್ಷ ಮುಂಚೆ ಬರಲಿ, ಮ್ಯಾಟ್ರ್ ಅದಲ್ವೇ ಅಲ್ಲ.
ಯಾವಾಗ ಬಂದರೂ ಎಷ್ಟು ಮಾಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯ. ಯಾವಾಗ ಬಂದಿದ್ದಾರೆ ಅಂತ ನೋಡಲ್ಲ ಬಾಬಾ. ಎಷ್ಟು ಇವರು ಬಂಡವಾಳ ಇಟ್ಕೊಂಡಿದ್ದಾರೆ, ಎಷ್ಟು ಸ್ಟಾಕ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜಮಾ ಮಾಡ್ಕೊಂಡಿದ್ದಾರೆ ಗುಣಗಳನ್ನು, ಜ್ಞಾನವನ್ನು ಅಂತ ನೋಡ್ತಾರೆ. ಬಿಟ್ಟರೆ ಎಷ್ಟು ವರ್ಷ ಎಷ್ಟು ಹಿಂದೆ ಬಂದರು ಅಂತ ಅಲ್ಲ. ರೇಸಲ್ಲಿ ಯಾವಾಗ ಓಡೋಕ್ಕೆ ಆರಂಭ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಮುಂಚೆ ಮುಟ್ಟುತ್ತಾರೆ ಗುರಿ ಅನ್ನೋದು ಮುಖ್ಯ. ಹಾಗೆ ನೀವು ಬಂದು 6 ತಿಂಗಳಾಗಿರಲಿ, ವರ್ಷ ಆಗಿರಲಿ, 2 ವರ್ಷ ಇರಲಿ, 5 ವರ್ಷ ಇರಲಿ, 10 ವರ್ಷ ಇರಲಿ, 50 ವರ್ಷ ಇರಲಿ, ಬಿಟ್ಟುಬಿಡೋಣದು. ಬೀತಿಕೋ ಬಿಂದಿಲ್ಲ ಗಾವು. ಇವತ್ತೇ ಫ್ರೆಶ್ ನಾನು ಜ್ಞಾನಕ್ಕೆ ಬಂದಿದ್ದೀನಿ ಅಂತಲೇ ಇಟ್ಕೊಂಡ್ಬಿಡಿ. ಇವತ್ತೇ ಜ್ಞಾನಕ್ಕೆ ಬಂದಿದ್ದೀನಿ ನಾನು. ರಿಯಲೈಸ್ ಜ್ಞಾನ ಇದು. ಬಾಬಾ ಹೇಳ್ತಾರಲ್ಲ, ರಿವಿಷನ್ ಕೋರ್ಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಎಲ್ಲ ಸಿಲೆಬಸ್ ಮುಗಿದಾದ ಮೇಲೆ ಸ್ಟೂಡೆಂಟ್ ಹೆಂಗೆ ರಿವಿಷನ್ ಮಾಡ್ಕೊಳ್ತಾರೆ ಎಕ್ಸಾಮ್ ಟೈಮಲ್ಲಿ, ಹಾಗೆ ಈಗ ಎಲ್ಲ ಸಿಲೆಬಸ್ ಟೈಮ್ ಮುಗಿದೋಗ್ಬಿಡ್ತು. ನಮಗೆ ಮುಗಿದಿದೆ ಅಂತ ಇಟ್ಕೊಂಡು ನೀವು ಒಂದೇ ದಿನ ಆಗಿರಲಿ ಬಂದು ಇವತ್ತಿಂದನೇ ಫ್ರೆಶ್ ತಿಳ್ಕೊಳ್ಳಿ. ನೀವು 50 ವರ್ಷದವರೇ ಇರಲಿ, ಇವತ್ತೇ ಫ್ರೆಶ್ ಸ್ಟೂಡೆಂಟ್ ಅಂತ ಅಂದ್ಕೊಂಡ್ಬಿಡೋಣ. ಇಷ್ಟು ವರ್ಷ ಆಯಿತು, ಇಷ್ಟು ವರ್ಷ ಮಾಡಿದ್ವಿ, ಅದು ಎಲ್ಲ ಬೀತಿಗೂ ಬಿಂದಿಲಗೋ, ಫುಲ್ ಸ್ಟಾಪ್ ಇಟ್ಟುಬಿಡಿ. ಅದು ಏನೂ ಬೇಡ. ಅದು ಜಮಾ ಆಗಿದೆಯೋ ನಷ್ಟ ಆಗಿದೆಯೋ ಆಮೇಲೆ ನೋಡ್ಕೊಳ್ಳೋಣ. ಹೊಸಬ್ರು ಬಂದರು ಗಾಬರಿ ಆಗಬೇಡಿ. ಹಳಬರು ಬಂದರೆ ಅಯ್ಯೋ ನಾನು ಇಷ್ಟು ದೊಡ್ಡವರು, ನಾನು ಇವತ್ತು ಬಂದೀನಿ ಅಂತ ಹೆಂಗೆ ಇಟ್ಕೊಳ್ತೀನಿ ಅಂತ ಅಭಿಮಾನನೂ ಇಟ್ಕೊಳ್ಬೇಡಿ. ಇವತ್ತೇ ನಾನು ಬಂದಿದ್ದೀನಿ. ನಮಗೀಗ ಕೋರ್ಸ್ ಅಂತೂ ಆಗಿದೆ, ಆತ್ಮ ಪರಿಚಯ ಸಿಕ್ಕಿದೆ, ಪರಮಾತ್ಮನ ಪರಿಚಯ ಸಿಕ್ಕಿದೆ, ಶ್ರೀಮತ ಹೇಗಿರಬೇಕು ಅನ್ನೋದು ನಮಗೆ ಗೊತ್ತಿದೆ. ಈಗ ಒಂದು ಸಲ ಸುಮ್ಮನೆ ಒಳಗೋಗಿ ನಿನ್ನೆ ಮೊನ್ನೆ ನನ್ನ ದಿನಗಳು ಹೇಗೆ ಕಳೀತಾ ಇದ್ದೀನಿ, ಅಮೃತ ವೇಳೆಯಿಂದ ಎದ್ದಾಗಿಂದ ರಾತ್ರಿ ತನಕ. ಸ್ಥೂಲವಾದ ಆಚರಣೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆಚರಣೆ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಬ್ರಹ್ಮ ಕುಮಾರೀಸ್ ನಾವು ಮಾಡಲೇಬೇಕು, ಮಾಡ್ತೀರಿ ಅಂತಲೇ ನಾನು ಭಾವಿಸ್ತೀನಿ. ಅದೆಲ್ಲ ನಾನು ಕೇಳ್ತಾ ಇರ್ತೀನಿ. ಟಿಕ್ ಆಗ್ತೀವಲ್ಲ ನಾವು, ಅಮೃತ ವೇಳೆ ಓಕೆ, ಬೆಡ್ಶೀಟಲ್ಲಿದ್ರೂ ಓಕೆನೇ, ಅದು ಒಟ್ಟು ಎದ್ದು ಕುಂತಿದ್ವಿ ಅಷ್ಟೇ. ಮುರಳಿ ಸೆಂಟರ್ಗೆ ಹೋಗಬೇಕು ಕೇಳ್ತೀವಿ, ಓಕೆ. ನುಮಾಶಾಮ್ ಯೋಗ ಮಾಡಿದ್ದೀವಿ, ಓಕೆ. ಕರ್ಮಣ ಸೇವೆ ಮಾಡಿದ್ದೀವಿ, ಓಕೆ. ಎಲ್ಲ ಟಿಕ್ ಆಗ್ತೀವಲ್ಲ, ಅದು ಟಿಕ್ ಆಗ್ತಾನೆ ಇರೋಣ, ಅದನ್ನು ಮಾಡೋಣ, ಅದ್ರದ್ದೇನು ತೊಂದರೆ ಇಲ್ಲ. ಅದು ಡೈಲಿ ಮಾಡಲೇಬೇಕು, ನಾವು ಮಾಡ್ತೀವಿ, ಅವೆಲ್ಲ ಟಿಕ್ ಇದ್ದಾವೆ ಅಂತಲೇ ಇಟ್ಕೊಂಡ್ಬಿಡ್ತೀನಿ ನಾನು. ಆದರೆ ಹೊರಗಿನ ಟಿಕ್ ಹಾಕೋದು ಭಾಳ ಸುಲಭ, ಒಳಗಿನ ಟಿಕ್ ಹಾಕಬೇಕೀಗ ಸ್ವಲ್ಪ. ಇವತ್ತು ನಾನು ಜ್ಞಾನಕ್ಕೆ ಬಂದಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ನಾನು ಕೋಪ ಮುಕ್ತನಾಗಿದ್ದೇನೆ, ವ್ಯರ್ಥ ಮುಕ್ತ ಆಗಿದ್ದೇನೆ, ಅಸೂಯೆ ಮುಕ್ತನಾಗಿದ್ದೇನೆ, ಚಿಂತಾ ಮುಕ್ತನಾಗಿದ್ದೇನೆ, ಭಯ ಮುಕ್ತನಾಗಿದ್ದೇನೆ. ಇಷ್ಟು ಕೇಳ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಇಷ್ಟೇ ಒಂದು 4-5 ಪಾಯಿಂಟ್ಸ್. ಈ 5 ಪಾಯಿಂಟ್ಸ್ ಕೇಳ್ಕೊಳ್ಳಿ. ಎಷ್ಟು ಕೋಪ ಮುಕ್ತ, ಎಷ್ಟು ವ್ಯರ್ಥ ಮುಕ್ತ, ಎಷ್ಟು ಚಿಂತಾ ಮುಕ್ತ, ಎಷ್ಟು ಭಯ ಮುಕ್ತ, ಎಷ್ಟು ಅಸೂಯೆ ಮುಕ್ತ. ಈ 5 ಪಾಯಿಂಟಲ್ಲಿ ಎಷ್ಟು ಪರ್ಸೆಂಟೇಜ್ ನಿಮಗೆ ಕೋಪ ಇದೆ, ಎಷ್ಟು ಪರ್ಸೆಂಟೇಜ್ ಸಹನೆ ಇದೆ ಗೊತ್ತಾಗುತ್ತೆ ನಿಮಗೆ. ಎಷ್ಟು ನಾನು ಇನ್ನೂ ಯಾರನ್ನಾದರೂ ದ್ವೇಷ ಅಸೂಯೆ ಮಾಡ್ತಾ ಇದ್ದೀನಿ ಅದನ್ನು ಗೊತ್ತಾಗುತ್ತೆ ನಿಮಗೆ. ಎಷ್ಟು ಯಾವ್ಯಾವ ಸಂದರ್ಭಗಳಲ್ಲಿ ಪರಿಸ್ಥಿತಿಗಳಲ್ಲಿ ನಾನು ಭಯ ಪಡ್ತೀನಿ ಅದು ನಿಮಗೆ ಗೊತ್ತಾಗುತ್ತೆ. ಮತ್ತು ಎಷ್ಟು ನಾನು ಪರಚಿಂತನೆ ಪರದರ್ಶನ ವ್ಯರ್ಥ ಮಾತಾಡ್ತೀನಿ, ವ್ಯರ್ಥಗಳನ್ನ ಕೇಳ್ತೀನಿ, ವ್ಯರ್ಥವನ್ನು ಮಾಡ್ತೀನಿ ಅಂದರೆ ಇದು ಎಷ್ಟು ಪರ್ಸೆಂಟೇಜಲ್ಲಿ ಮಾಡ್ತಿದ್ದೀನಿ ಒಂದು ದಿನದಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ಬೇಕಾದರೆ ಇವತ್ತಿಂದ ಒಂದು 3 ದಿನ ಚೆಕ್ ಮಾಡ್ಕೊಳ್ಳಿ. ಇವತ್ತು, ನಾಳೆ, ನಾಡಿದ್ದು 3 ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಟೇಬಲ್ ಅದರದ್ದೇನು ಸ್ಥೂಲ ಚಾರ್ಟ್ ಬರೀತ್ರಿ ಅದನ್ನು ಬರೀರಿ, ಇದನ್ನು ಬರೀರಿ. 5 ಪಾಯಿಂಟ್ಸಿಗೆ ಎಷ್ಟು ಕೋಪ ಮುಕ್ತ, ಎಷ್ಟು ವ್ಯರ್ಥ ಮುಕ್ತ, ಎಷ್ಟು ಭಯ ಮುಕ್ತ, ಎಷ್ಟು ಚಿಂತಾ ಮುಕ್ತ, ಎಷ್ಟು ಅಸೂಯೆ ಮುಕ್ತ, ಎಷ್ಟು. ಈ 5 ಪಾಯಿಂಟ್ಸ್ ಎಷ್ಟು ಪರ್ಸೆಂಟೇಜ್ ಕೋಪ, ಒಂದು 10% ಕೋಪನ, 20% ಕೋಪನ, 80% ಸಹನೆನ, ಈ ಥರ ನೋಡಿಕೊಂಡು ಪರ್ಸೆಂಟೇಜ್ ವೈಸಲ್ಲಿ ಹಾಕಿ. ಫಸ್ಟ್ ಡೇ
ಅಲರ್ಟ್ ಇರಲಿಲ್ಲ, ಸ್ವಲ್ಪ ಜಾಸ್ತಿ ಬಂದಿರ್ಬೋದು. ಈಗ ಅಲರ್ಟ್ ಆಗಿದ್ದೀವಿ, ಜ್ಞಾನ ಸಿಕ್ಕಿದೆ, ಇವತ್ತೇ ಹೊಸ ಮಗು ಶ್ರೀಮತದನುಸಾರ ನಡ್ಕೊಳ್ಬೇಕು. ನಾಳೆಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ನೋಡ್ಕೊಳ್ಳಿ, ನಾಡಿದ್ದು ಸ್ವಲ್ಪ ಇಂಪ್ರೂವ್ಮೆಂಟ್. ಈ 3 ದಿನ ನೋಡ್ಕೊಳ್ಳಿ. ಈ 3 ದಿನ ಆದಮೇಲೆ ನಿಮ್ಮ ಸ್ಥಿತಿಯನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಯಾರಿಗೂ ತೋರಿಸ್ಬೇಡಿ, ಇದನ್ನು ಯಾರಿಗೂ ಹೇಳಬೇಡಿ. ಬಾಬನ ಹತ್ರನೇ ನಿಮ್ದು ಏನಿದ್ರು ವ್ಯವಹಾರ ಇರಲಿ. ಲಿಂಗರಾಜಣ್ಣಗೂ ಹೇಳೋದು ಬೇಕಾಗಿಲ್ಲ, ನಿಮ್ಮ ಸೆಂಟ್ರ್ ಟೀಚರ್ ಅಕ್ಕವ್ರಿಗೂ ಹೇಳ್ಬೇಕಾಗಿಲ್ಲ. ಬೇಕಾದ್ರೆ ಹೇಳ್ಬೋದು, ತೊಂದರೆ ಇಲ್ಲ. ಅಂಥವ್ರು ಇದ್ದರೆ ನಿಮಗೇನು ತೊಂದರೆ ಇಲ್ಲ, ಹೇಳ್ಕೋಬೋದು. ಮುಚ್ಚಿಡಬೇಕಂತ ಇಲ್ಲ, ಬಟ್ ಹೇಳ್ಕೊಂಡ್ರೆ ನಿಮಗದ ರಿಯಾಕ್ಷನ್ ಏನೇ ಬಂದರೂ ಕೂಡ ಸಹನೆ ಮಾಡ್ಕೋಬೇಕು, ಸ್ವೀಕಾರ ಮಾಡಬೇಕು. ಮತ್ತು ಇದರಲ್ಲಿ ಯಾವುದು ಮುಚ್ಚುಮರೆ ಮಾಡ್ಕೊಳ್ಬೇಡಿ. ಇದು ಯಾರಿಗೋಸ್ಕರ ಅಲ್ಲ, ನಮ್ಮ ಅಂತರಂಗದ ಪರೀಕ್ಷೆಗೋಸ್ಕರ. ಬರೆದು ಬಿಡಿ, ಇಡೀ ದಿನದಲ್ಲಿ ಕೋಪ, ಅಸೂಯೆ, ದ್ವೇಷ, ವ್ಯರ್ಥ, ಚಿಂತ, ಭಯ ಎಷ್ಟಿದೆ? ಒಂದು 10% ಮಾಡಿ ನೋಡಿ, ಅದು ಎಷ್ಟಿದೆ ಅನ್ನೋ ಆಧಾರದ ಮೇಲೆ. ಅದರ ಮೇಲೆ ನೀವು ಡಿಸೈಡ್ ಮಾಡಿ, ನಾವು ಬಿಲೇ 20% ಬ್ಯಾಟ್ರಿಯಲ್ಲಿದ್ದೀವೋ ಅಥವಾ 20% ಕೇಸಿಗಿಂತ ಒಂದು 30% ಬ್ಯಾಟ್ರಿ ಫುಲ್ ಇದೆ, ಒಂದು 30% ಇದೆಯಾ, 40% ಇದೆಯಾ, 50% ಇದೆಯಾ, 80% ಬ್ಯಾಟ್ರಿ ಇದೆಯಾ, ಚೆಕ್ ಮಾಡ್ಕೊಳ್ಳಿ. ತಪ್ಪೇನಿಲ್ಲ, ಇರಬಾರ್ದು ಅಂತೇನಿಲ್ಲ, ಇರಬಹುದು. ಇಲ್ಲ ಅಣ್ಣವರೇ, ನಾವು ಕೋಪನೂ ಇದೆ, ಭಯನೂ ಇದೆ, ಚಿಂತೆನೂ ಇದೆ, ವ್ಯರ್ಥನೂ ಇದೆ, ಇದೆಲ್ಲ ನಡೀತಾನೇ ಇದೆ, ನಮಗೆ ಗೊತ್ತಾಗಲಾರ್ದಂಗೆ ಸೂಕ್ಷ್ಮವಾಗಿ ಸುಮ್ಮನೆ ಹೊರಗಿನ ಫಾರ್ಮಾಲಿಟಿ ಮಾಡ್ತಾ ಇದ್ದೀವಿ, ಒಳಗಡೆ ತುಂಬ ಡಿಸ್ಟರ್ಬೆನ್ಸ್, ನನಗೆ ಒಂದು ದಿನದಲ್ಲಿ 24 ಗಂಟೆಲಿ ಇಷ್ಟೆಲ್ಲ ನಡೆಯುತ್ತೆ ಅಂತ ನಮಗೆ ಗೊತ್ತಾಯಿತು ಅಂದರೆ ತಿಳ್ಕೊಳ್ಳಿ, ನಾವೆಲ್ಲ ಬಿಲೋ 20% ರೆಡ್ ಝೋನಲ್ಲಿ ಇದ್ದೀವಿ. ಈ ರೆಡ್ ಝೋನಲ್ಲಿರುವಂಥ ಸಂಸ್ಕಾರದ ಆತ್ಮರು ನಾವು ಇವತ್ತೇ ಬಂದೀವಂತ ತಿಳ್ಕೊಂಡ್ರು ನೀವೆಷ್ಟೇ ಮೆಡಿಟೇಷನ್ ಮಾಡಿ ಬಹಳ ಬೇಗ ನಿಮಗೆ ಯೋಗ ಆಗ್ತಲ್ಲ. ಯೋಗದಲ್ಲಿ ಎಷ್ಟೇ ಹೊತ್ತು ಕೂತರೂ ಕೂಡ ಸಮಾಧಾನ ಸಿಗಲ್ಲ, ಶಾಂತಿ ಅನುಭೂತಿ ಆಗೋದಿಲ್ಲ. ಮತ್ತು ಏನು ಮಾಡಬೇಕಣ್ಣವ್ರೆ? ಫಸ್ಟ್ ಅದನ್ನು ಸರಿ ಮಾಡ್ಕೊಳ್ಬೇಕು. ಚಾರ್ಟ್ ಯೋಗ ಮಾಡಿ, ಟೈಮ್ ಕೊಡಿ. ಜಾಸ್ತಿ ಡೆಡಿಕೇಶನ್ ಕೇಳುತ್ತೆ, ಜಾಸ್ತಿ ಇನ್ವಾಲ್ವ್ಮೆಂಟ್ ಕೇಳುತ್ತೆ ನಿಮಗೆ. ಯಾಕಂದರೆ ಯಾವ ಹೊಲವನ್ನು ಆಗಾಗ ಉಳುಮೆ ಮಾಡ್ತಾ ಇದ್ದವರು ಭಾಳ ಕಷ್ಟಪಡಬೇಕಾಗಿಲ್ಲ. ಸುಮ್ಮನೆ ಮೇಲೆ ಕಸ ತೆಗೆದುಬಿಟ್ರೆ ಆರಾಮಾಗಿ ಇಟ್ಕೋಬೋದು. ವರ್ಷಾನುಗಟ್ಟಲೆ ಹೊಲ ನೋಡಲೇ ಇಲ್ಲ, ಉಳಲೇ ಇಲ್ಲ ಅಂದರೆ ಬೀಳು ಬಿದ್ದೋಗಿದೆ, ಗಿಡಗಳೆಲ್ಲ ಬೆಳೆದೋಗಿದೆ ಅಂದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಹೇಗೆ ಬಹಳ ಸಮಯ ತಗೊಳುತ್ತೋ, ಆಗ ನಾವು ಬಿಲೋ 20%ಗೆ ಬಂದುಬಿಟ್ಟಿದ್ದೀವಿ, ರೆಡ್ ಝೋನಿಗೆ ಬಂದುಬಿಟ್ಟಿದ್ದೀವಿ. ಬರೀ ಕೋಪ, ದ್ವೇಷ, ವ್ಯರ್ಥ, ಭಯ, ಚಿಂತೆಯಿಂದ ಒಳಗಡೆ ಮುಳುಗಿ ನಲಿಗಿಬಿಟ್ಟಿದ್ದೀನಿ ಅಂತಂದರೆ ಒಂದೇ ಸಲಕ್ಕೆ ಯೋಗ ಮಾಡಿದ ತಕ್ಷಣ ಕನೆಕ್ಟ್ ಆಗಿಬಿಡಲ್ಲ. ನಮಗೆ ಪ್ರಾಕ್ಟೀಸ್ ಮಾಡಬೇಕು, ಸ್ವಚ್ಛ ಮಾಡಬೇಕು, ಕೆತ್ತಬೇಕು, ತೋಡಬೇಕು, ಬೇರು ತೆಗಿಬೇಕು, ಒಂದೊಂದೇ. ಅಂದರೆ ಏನು ಮಾಡಬೇಕು? ನಾಳೆಯಿಂದ 3 ದಿನ ಆದಮೇಲೆ 4ನೇ ದಿನದಿಂದ ಒಂದು ಚಾರ್ಟ್ ಇಟ್ಕೊಳ್ಳಿ, ಒಂದು ವ್ರತ ಮಾಡ್ಕೊಳ್ಳಿ. ಬಾಬಾ ಹೇಳಿದ್ದಾರೆ ಇವತ್ತಿನ ಮುರಳಿಯಲ್ಲಿ, ನೀವು ನಿಜವಾದ ಭಕ್ತರಾದರೆ ವ್ರತವನ್ನು ಮುರಿಯೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ವ್ರತ ಇಟ್ಕೊಳ್ಳಿ. ಇವತ್ತು ಏನೇ ಆದರೂ ನಾನು ಯಾರಿಗೂ ಕೂಡ ಬಾಯಿ ತಪ್ಪಿ ನಾನು ಮಾತಾಡೋದಿಲ್ಲ, ನನ್ನ ಟೋನು ಕೋಪಕ್ಕೆ ಬಂದು ಮಾತಾಡೋದಿಲ್ಲ, ಮಧುರವಾಗಿ ಮಾತಾಡುತ್ತೀನಿ, ಸಮಾಧಾನವಾಗಿ ಮಾತಾಡುತ್ತೀನಿ, ಶಾಂತಿಯಿಂದ ಮಾತಾಡುತ್ತೀನಿ, ಪ್ರೀತಿಯಿಂದ ಮಾತಾಡುತ್ತೀನಿ. ಬರೀ ಮಾತಿನ ಮೇಲೆ ಗಮನ ಕೊಡಿ ಸಾಕು. ಆಲೋಚನೆ ನೆಕ್ಸ್ಟ್ ಹೋಗೋಣಂತ. ಮಾತು ಅಷ್ಟೆ. ನನ್ನ ಬಾಯಿಂದ ಬರುವ ಒಂದು ಶಬ್ದ ಯಾರಿಗಾದರೂ ನೋವು ಕೊಡುತ್ತಾ ಅಂತ ಯೋಚನೆ ಮಾಡಿ ಮಾತಾಡಿಬಿಡಿ. ನೋವು ಕೊಡುವಂಥ ಮಾತು ಬರ್ತಾ ಇತ್ತು ಅಂದರೆ ವಾಪಸ್ ತೊಗೊಂಬಿಡಿ. ನಿಮಗೆ ಅವ್ರು ಅವಮಾನ ಮಾಡ್ತಿರ್ಬೋದು, ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರ್ಬೋದು, ನಿಮ್ಮನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ಬೋದು, ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ಅರ್ಥ ಭಯ ಪಡಬೇಡಿ. ಸಹನೆ ಇಟ್ಕೊಳ್ಳಿ, ಶಾಂತಿಯಿಂದ ಇರಿ. ಮಧುರವಾಗಿ ಮಾತಾಡಿದರೆ ಒಳ್ಳೆಯದು ಅನಿಸಿದರೆ ಮಾತಾಡಿ, ಇಲ್ಲ ಮಾತಿಗಿಂತ ಮೌನ ಒಳ್ಳೆಯದು ಅನಿಸಿದರೆ ಮೌನವಾಗಿದ್ದು ಬಿಡಿ. ಆದರೆ ಬಾಯಿ ತಪ್ಪಿನೂ ಕೋಪಕ್ಕೋಗಿ ಮಾತಾಡಬೇಡಿ. ಇದು ಒಂದು ವ್ರತ ಅನ್ಕೊಂಬಿಡಿ. ಇದನ್ನು ಫಸ್ಟ್ ಅಭ್ಯಾಸ ಮಾಡಿ. 1 ದಿನ, 2 ದಿನ, 3 ದಿನ, 4 ದಿನ, 5 ದಿನ, 6 ದಿನ, 7 ದಿನ, 1 ವಾರ. ಬರೀ ಮಾತಿನ ಮೇಲೆ ಅಷ್ಟೇ. ಕರ್ಮ ಸಂಕಲ್ಪ ಆಮೇಲೆ ನೋಡ್ಕೊಳ್ಳೋಣ. ಬರೀ ಮಾತು, ನನ್ನ ಬಾಯಿಯಿಂದ ಬರುವ ಮಾತು ಅದು ಮಧುರವಾಗಿರಬೇಕು, ಪ್ರೀತಿಯಿಂದ ಇರಬೇಕು, ಆತ್ಮೀಯತೆಯಿಂದ ಇರಬೇಕು, ನಿಷ್ಕಲ್ಮಶವಾಗಿರಬೇಕು. ಇಷ್ಟೇ ಸಿಂಪಲ್. ಅವರು ಯಾರು ಬೇಕಾದವರು ಇರಲಿ, ಎಂಥ ಶತ್ರುಗಳೇ ಇದ್ದುಕೊಳ್ಳಿ,
ಇದ್ರ ಮೇಲೆ ನೀವು ಗಮನ ಕೊಟ್ಟು 1 ವಾರ ವ್ರತದ ಥರ ನೀವು ಮಾಡಿ. ಒಳಗಡೆ ತಮ್ಮ ಕೆಲಸ ಮಾಡ್ಕೊಳ್ಳುತ್ತೆ, ಸಂಸ್ಕಾರ ಆ್ಯಕ್ಟಿವ್ ಆಗುತ್ತೆ, ಒಂದು ಅಲರ್ಟ್ನೆಸ್ ಬರುತ್ತೆ, ಆತ್ಮ ಜಾಗೃತಿ ಆಗುತ್ತೆ. ಆಗ ನಿಮಗೆ ಗೊತ್ತಿಲ್ಲದಂಗೆ ಸಂಸ್ಕಾರ ಪರಿವರ್ತನೆ ಆಗ್ತಾ ಬರುತ್ತೆ. ಸಂಸ್ಕಾರ ಪರಿವರ್ತನೆ ಆಗಬೇಕು ಅಂದರೆ ಸಹನೆ ಮತ್ತು ಸಮಾಧಾನ ಮಾತ್ರ ಆಯುಧ. ಓಂ ಶಾಂತಿ. ಈ ರೀತಿಯಾಗಿ 1 ವಾರಗಳ ಕಾಲ ಮಾತಿನ ಮೇಲೆ ನಿಗಾ ವಹಿಸಿದರೆ ನಮ್ಮ ಸಂಸ್ಕಾರ ಪರಿವರ್ತನೆ ಆಗುತ್ತೆ. ಸಂಸ್ಕಾರ ಪರಿವರ್ತನೆ ಆಗಬೇಕು ಅಂದರೆ ಸಮಾಧಾನ ಬಹಳ ಮುಖ್ಯ. ಹೇಗೆ ಒಂದು ನೀರಲ್ಲಿ ಒಂದು ಕಲ್ಲು ಎಸೆದ್ರೆ ಅಲೆಗಳು ಬರ್ತಾ ಇರುತ್ತೆ, ಆದರೆ ಆ ನೀರಿಗೆ ಟ್ರಾನ್ಸ್ಪರೆನ್ಸಿ ಗುಣ ಇದೆ, ನೀರಿಗೆ ಪ್ರತಿಬಿಂಬವನ್ನು ತೋರಿಸುವ ಶಕ್ತಿ
ಶಕ್ತಿ ಇದೆ. ಆದರೆ ಆ ನೀರು ಸಮಾಧಾನ ಆದಾಗ ಮಾತ್ರ ನಮ್ಮ ಪ್ರತಿಬಿಂಬವನ್ನು ಯಥಾರ್ಥವಾಗಿ ತೋರಿಸಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಎಲ್ಲಿಯ ತನಕ ಆ ಒಂದು ಕಲ್ಲು ಬಿದ್ದಾಗ, ಅದರಲ್ಲಿ ಯಾವುದಾದ್ರೂ ಕಸರು ಬಿದ್ದಾಗ, ಆ ಅಲೆಗಳು ಎದ್ದೇಳ್ತಾ ಇದ್ದಾಗ, ಆ ಎಲೆಗಳು ನಿಲ್ಲುವವರೆಗೂ ಕೂಡ ನಾವು ಸಮಾಧಾನದಿಂದ ಕಾದಾಗ, ಆ ಅಲೆಗಳು ಕಡಿಮೆ ಆಗ್ತಾ 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 ಒಂದು ಸಮಮಟ್ಟಕ್ಕೆ ಬಂದಾಗ ತನ್ನ ನಿಜವಾದ ಪಾರದರ್ಶಕತೆಯಲ್ಲಿ ತನ್ನ ಎದರಲ್ಲಿ ಇರುವ ಯಾರದ್ದೇ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ತೋರಿಸುವುದಕ್ಕೆ ಸಾಧ್ಯವಾಗುತ್ತೆ. ಹೇಗೋ ಹಾಗೆ ಆತ್ಮದಲ್ಲಿ ನಮ್ಮಲ್ಲಿ ಸ್ವಧರ್ಮ ಶಾಂತಿ ಇದೆ, ಪ್ರೀತಿ ಇದೆ, ಆತ್ಮೀಯತೆ ಇದೆ, ಶಕ್ತಿ ಇದೆ, ಆನಂದ ಇದೆ. ಆದರೆ ಆ ಗುಣಗಳನ್ನು ಪ್ರತಿಬಿಂಬಿಸಬೇಕು, ಪ್ರತಿನಿಧಿಸಬೇಕು ಅಂದರೆ ಈ ವ್ಯರ್ಥ, ಭಯ, ಚಿಂತೆ, ಕೋಪದ ಈ ಅಲೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಎಷ್ಟು ಈ ಎಲೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟು ಸಮಾಧಾನ ಸ್ಥಿತಿಯಲ್ಲಿ ಬರುತ್ತೆ ಮನಸ್ಸು, ಸ್ಥಿತಿ. ಆಗ ಸ್ಥಿತಿ ಯಾವಾಗ ಸಮಮಟ್ಟಕ್ಕೆ ಬರುತ್ತೆ ಆಗ ನಮ್ಮ ಸಂಸ್ಕಾರ ಹೊರಗಡೆ ಪ್ರತಿಬಿಂಬದ ರೂಪದಲ್ಲಿ ನಮಗೆ ತೋರಿಸುತ್ತೆ. ಜಗತ್ತಿಗೆ ಶಾಂತಿಯ ಅನುಭೂತಿ, ಸಹನ ಅನುಭೂತಿ ಆಗಲಿಕ್ಕೆ ಆರಂಭ ಆಗುತ್ತೆ. ಅದಕ್ಕೆ ಒಂದೇ ದಿನದಲ್ಲಿ ಕೋಪ ಹೋಗೋದಿಲ್ಲ, ಅಸೂಯೆ ಹೋಗೋದಿಲ್ಲ, ಭಯ ಹೋಗೋದಿಲ್ಲ, ಚಿಂತೆ ಹೋಗೋದಿಲ್ಲ. ಆದರೆ ದಿನನಿತ್ಯ ನಾವು ಅದರ ಕಡೆಗೆ ಗಮನ ಕೊಟ್ಟು, ಒಂದು ರೈತ ಬೀಜ ಬಿತ್ತಿದ ಮೇಲೆ ಪ್ರತಿದಿನ ಹೋಗಿ ನೋಡಿ 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 ಬರ್ತಾನೆ. ಒಂದೇ ದಿನದಲ್ಲೇನು ಬೆಳೆದು ಬಿಟ್ಟಿರಲ್ಲ ಅದು. ಆದರೆ ಯಾಕೆ ಹೋಗ್ತಾನೆ ರೈತ ಅಂದರೆ ಸುಮ್ಮನೆ ಅದರ ಮೇಲೆ ನಿಗಾ ಇಡಬೇಕು. ಯಾವುದಾದ್ರೂ ಪ್ರಾಣಿಗಳು ಬರ್ತವೇನೋ, ಕಸ ಬಿದ್ದಿದೆ ಏನೋ, ಅದಕ್ಕೇನಾದರೂ ರೋಗ ಬಂದಿದೆಯೇನೋ ನೋಡ್ತಾ ಸುಮ್ಮನೆ ಒಂದು ಸಲ ಕಣ್ಣಾಯಿಸಿಕೊಂಡು ಬಂದರೆ ಅದರ ಮೇಲೆ ನಿಗಾ ಇಟ್ಟಿದ್ದಾನೆ ಅಂತ ಅರ್ಥ. ನಾನು ಹೆಂಗೂ ಬೀಜ ಹಾಕಿಬಿಟ್ಟಿದ್ದೀನಿ, ಮಳೆ ಬಂದುಬಿಟ್ಟಿದೆ, ನಾನು ಒಮ್ಮೆಲೆ ರಾಶಿ ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ ಸಿಗೋದು ಬೆಳೆ ಅಲ್ಲ, ಕಸ. ಹೇಗೋ ಹಾಗೆ ನಾವು ಕೂಡ ಒಳಗಡೆ ಜ್ಞಾನದ ಬೀಜಗಳನ್ನು ಬಿತ್ತಿದ್ದಾನೆ ಪರಮಾತ್ಮ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಅದ್ರ ಕಡೆಗೆ ಗಮನ ಕೊಡಬೇಕಾಗ್ತದೆ. ಪ್ರತಿದಿನ ನಾವು ಅದನ್ನು ತೋಟಿಗೆ ಹೇಗೆ ಒಬ್ಬ ರೈತ ತನ್ನ ಹೊಲವನ್ನು ಪ್ರತಿದಿನ ನೋಡಿಕೊಂಡು ಕಳೆ ಇದ್ದರೆ ಕಳೆ ಕಿತ್ತಿ, ರೋಗ ಇದ್ದರೆ ಔಷಧಿ ಸಿಂಪಡಿಸಿ ಅದನ್ನು ದನಕರುಗಳಿಂದ ಕಾಪಾಡಿಕೊಳ್ತಾನೆಯೋ ಹಾಗೆ ನಾವು ಕೂಡ ನಮ್ಮ ಜ್ಞಾನದಿಂದ ಸಿಕ್ಕಿರುವ ಪರಮಾತ್ಮ ಕೊಟ್ಟಿರುವ ಆ ಒಂದು ಆತ್ಮೀಯ ಸಂಸ್ಕಾರವನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಪ್ರತಿನಿತ್ಯ ಅದರ ಕಡೆಗೆ ಗಮನ ಕೊಟ್ಟಾಗ ಅಲ್ಲಿ ಕೋಪದ ಕಳೆ ಬರ್ತಾ ಇದೆಯಾ, ಅಸೂಯೆ ಕಳೆ ಬರ್ತಾ ಇದೆಯಾ, ಚಿಂತೆಯ ರೋಗ ಬಂದಿದೆಯಾ, ವ್ಯರ್ಥದ ರೋಗ ಇದೆಯಾ, ಅದಕ್ಕೆ ತಕ್ಕಂಥ ಉಪಾಯಗಳನ್ನು ಬಾಬಾರವರು ಮುರುಳಿಯಲ್ಲಿ ಕೊಡುತ್ತಾರೆ. ಆದರೆ ನಾವು ನಮ್ಮ ಹೊಲದಲ್ಲಿ ನಮ್ಮ ಬೀಜದ ಕಡೆಗೆ, ನಮ್ಮ ಬೆಳೆಯ ಕಡೆಗೆ ಗಮನನೇ ಇಲ್ಲ. ಬರೀ ಔಷಧ ಹಿಂಗೊಡಿರಿ. ಮುರುಳಿ ಅಂದರೆ ಏನು? ನಮ್ಮ ಒಳಗಡೆ ಯಾವುದು ಕಸ ಬರ್ತಾ ಇದೆ, ಯಾವುದು ರೋಗ ಬರ್ತಾ ಇದೆ, ಅರ್ಥಾರ್ಥ ವಿಕಾರ ಅಂತ ಕರಿತೀವಿ ನಾವು ಅದನ್ನು. ಅದೇ ರೋಗ. ಆ ರೋಗಕ್ಕೆ ಏನು ಔಷಧಿ? ಮೆಡಿಟೇಷನ್ ಮಾಡಬೇಕಾ, ಚಿಂತನೆ ಮಾಡಬೇಕಾ, ಸತ್ಸಂಗದಲ್ಲಿರಬೇಕಾ, ಕರ್ಮಣ ಸೇವೆ ಮಾಡಬೇಕಾ? ಯಾವುದೋ ಒಂದು ಔಷಧಿ ಹೇಳಿರ್ತಾನೆ ಬಾಬಾ, ಉಪಾಯ ಹೇಳಿರ್ತಾರೆ ಅದಕ್ಕೆ. ಮಕ್ಕಳ ಚಿಂತೆ ಇದ್ದರೆ ಹಿಂಗೆ ಮಾಡಿ, ವ್ಯರ್ಥ ಇದ್ದರೆ ಹಿಂಗೆ ಮಾಡಿ, ವಿಕಾರ ಇದ್ದರೆ ಹಿಂಗೆ ಮಾಡಿ ಅಂತ ಅವರು ಹೇಳ್ತಾ ಹೋಗಿದ್ದಾರೆ. ಉಪಯೋಗ ಏನು ಬಂತು ನಾವು ಕೇಳ್ತಾ ಬಂದಿದ್ದೀವಿ. ಅದು ಹೇಗೆ ಅಂದರೆ, ಕೃಷಿ ಇಲಾಖೆಗೆ ಹೋದಾಗ ಒಬ್ಬ ರೈತನಿಗೆ ಇಂಥ ರೋಗಕ್ಕೆ ಇಂಥ ಔಷಧಿ ಹೊಡಿ, ಈ ಥರ ಕಳೆ ಬಂದಾಗ ಇದನ್ನು ಈ ಥರ ಕಳೆ ತೆಗಿ, ಇಷ್ಟು ದಿನಗಳಾದ ಮೇಲೆ ಇದಕ್ಕೆ ಈ ಥರ ಗೊಬ್ಬರ ಕೊಡು, ಇನ್ಫಾರ್ಮೇಷನ್ ಡೈಲಿ ಹೋಗಿ ತೊಗೊಂಡು ಬರ್ತಾ ಇದ್ದಾನೆ. ಒಬ್ಬ ರೈತ, ಹೊಸ ಜನ್ರೇಷನ್ ಯುವಕ, ಆತ ಕೃಷಿ ಆಫೀಸಿಂದ ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ ಯಾರೋ ಹೇಳಿದ ತಕ್ಷಣವೇ ಅಲ್ಲಿ ಹೋದ. ಪ್ರತಿನಿತ್ಯ ಹೋಗೋದು, ಪೇಜ್ಗಟ್ಟಲೆ ಗಂಟೆಗಟ್ಟಲೆ ಬರ್ಕೊಳ್ಳೋದು, ಬಂದು ಮನೆಯಲ್ಲಿಡೋದು. ಮತ್ತು ಎದ್ದ ತಕ್ಷಣ ಮತ್ತೆ ಎಲ್ಲಿಗಂದ್ರೆ ಕೃಷಿ ಆಫೀಸಿಗೆ. ಎಲ್ಲ ನೋಡೋರಿಗೆ ಭಾರಿ ಅನ್ನಿಸ್ತು, ಏನು ಹುಡುಗ ಇಷ್ಟೊಂದು ಪರಿವರ್ತನೆ ಆಗಿಬಿಟ್ಟಿದ್ದಾನೆ. ಹೊಸದಾಗಿ ಬಂದರೂ ಪರವಾಗಿಲ್ಲ, ಕೃಷಿ ಇಲಾಖೆಗೆ ಡೈಲಿ ಹೋಗ್ತಾನೆ, ಅವ್ರ ಕಾಂಟ್ಯಾಕ್ಟಲ್ಲಿದ್ದಾನೆ, ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡ್ತಾನೆ, ಅವ್ರು ಕೊಡುವ ಮಾಹಿತಿಯನ್ನು ಗಂಟೆಗಟ್ಟಲೆ ಕೂತ್ಕೊಂಡು ಬರ್ಕೊಂಡು ಬರ್ತಾನೆ. ಪ್ರತಿದಿನ ಒಂದು ದಿನ ಬಿಡದಂಗೆ ಹೋಗ್ತಾನೆ. ಭಾಳ ಖುಷಿಯಾಗೋಯ್ತು ಊರವರಿಗೆಲ್ಲ. ಕೃಷಿ ಆಫೀಸವ್ರಿಗೂ ಬಹಳ ಖುಷಿ ಆಯಿತು. 1 ದಿನ, 2 ದಿನ, 3 ದಿನ, 4 ದಿನ, 6 ತಿಂಗಳು ಕಳೀತು. ಕೃಷಿ ಅಧಿಕಾರಿಗಳು ಏನು ಉತ್ಸಾಹ, ಈ ರೈತ
ಇಂಥ ಒಂದು ಉತ್ಸಾಹ ಈ ವಯಸ್ಸಿನಲ್ಲಿ ಈ ಯುವಕ ಆಗಿದ್ದರೂ ಕೂಡ ಈ ಒಂದು ರೈತರ ಕಡೆಗೆ ಮುಖ ಮಾಡಿಕೊಂಡು ಅಗ್ರಿಕಲ್ಚರ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಪಡಿತಾನೆ ಅಂತ ಅವರು ಭಾಳ ಖುಷಿಯಾಗಿತ್ತು. ಅಲ್ಲಿ ಸನ್ಮಾನಗಳು ಸ್ಟಾರ್ಟ್ ಮಾಡಿಬಿಟ್ರು, ಆತನಿಗೆ ಅವಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರಿಗೇನು ಗೊತ್ತು, ಕೃಷಿ ಆಫೀಸ್ ಅವ್ರಿಗೆ ಡೈಲಿ ಬರ್ತಾನೆ, ಎಷ್ಟು ಆಸಕ್ತಿ ಇದೆ, ಇಷ್ಟೆಲ್ಲ ಕೂತ್ಕೊಂಡು ಬರ್ಕೊಂಡು ಹೋಗ್ತಾನೆ. ಇಂಥವ್ರು ಸಿಗದ ಪ್ರೂಫ್ ಅಂತ ಊರೂರಿಗೆಲ್ಲ ಕರ್ಕೊಂಡು ಹೋದ್ರು, ಎಲ್ಲ ಪ್ರಚಾರ ಮಾಡಿದರು, ಹಾರ ಹಾಕಿ ಸನ್ಮಾನ ಮಾಡಿದರು. ಒಂದು ದಿನ ಅವರೆಲ್ಲ ಹಳ್ಳಿಯವರು ಯಾರೆಲ್ಲ ಈತನ ಕಡೆಯಿಂದ ಕೇಳಿದ್ರು, ಈತನಿಗೆ ಸನ್ಮಾನ ಮಾಡೋದು ನೋಡಿದ್ರು, ಅವರೆಲ್ಲ ಭಾಳ ಈತನನ್ನು ಆದರ್ಶವಾಗಿ ತಗೊಂಡ್ರು. ಆಗ ಭಾಳ ಎಲ್ಲ ಈತಗೂ ಖುಷಿ ಆಯಿತು. ಬಂದು ಮನೆಯಲ್ಲೆಲ್ಲ ತಿಳಿಸಿದ, ತಾನೂ ಖುಷಿಪಟ್ಟ. ಮತ್ತೆ ಕೃಷಿ ಆಫೀಸಿಗೆ ಹೋಗಬೇಕು ಅಂತ ಊರು ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ. ಆದರೆ ಆಶ್ಚರ್ಯ, ಆ ಕೃಷಿ ಆಫೀಸವರು ಅವ್ರನ್ನೆಲ್ಲ ಬೇರೆ ಬೇರೆ ಹಳ್ಳಿಯಲ್ಲಿ ಯಾವರಿಗೆಲ್ಲ ಕರ್ಕೊಂಡೋಗಿ ಸನ್ಮಾನ ಮಾಡಿಸಿ ಕರ್ಕೊಂಡು ಹೋಗಿದ್ರೆ, ಆ ಹಳ್ಳಿಯ ರೈತರನ್ನೆಲ್ಲ ಕರ್ಕೊಂಡು ಆ ಕೃಷಿ ಅಧಿಕಾರಿಗಳೇ ಊರಿಗೆ ಬಂದು ನಿಂತ್ಕೊಂಡ್ಬಿಟ್ರು. ಕಾರಿಂದ ಇಳಿತಾ ಇದ್ದಾರೆ. ಈತನಿಗೆ ಆಶ್ಚರ್ಯ, ನಾನೇ ಬರ್ತಾ ಇದ್ನಲ್ವ ಸರ್, ಟೈಮ್ ಆಯ್ತು, ಈಗ ನಾನು ಅಲ್ಲಿಗೆ ಓಡಿ ಬರಬೇಕು ಅಂತ ಬಸ್ ಸ್ಟ್ಯಾಂಡಲ್ಲೇ ಬಂದು ಬಿಟ್ಟಿದ್ದೀನಿ. ಇಲ್ಲಪ್ಪ, ನೀನು ಬರೋದು ಬೇಕಾಗಿಲ್ಲ, ನಿನ್ನ ಹತ್ರನೇ ನಾವು ಬಂದು ಕಲಿಯೋದು ಬಹಳ ಇದೆ. ನೀನು ಪ್ರತಿನಿತ್ಯ ಬಂದು ಇಷ್ಟು ಆಸಕ್ತಿಯಿಂದ ಬರ್ಕೊಂಡು ಬಂದು ಇಷ್ಟೆಲ್ಲ 6 ತಿಂಗಳಿಂದ ಒಂದು ದಿನ ಬಿಡದೆ ಬಂದಿದೆಯಾ, ನಿನಗಿಷ್ಟೆಲ್ಲ ಸನ್ಮಾನ ಮಾಡಿದ್ದೀವಿ, ಇಷ್ಟು ಹಳ್ಳಿಯವರೆಲ್ಲ ನಿನ್ನನ್ನು ಆದರ್ಶವಾಗಿ ತೊಗೊಂಡಿದ್ದಾರೆ, ಅದಕ್ಕೆ ನಿಮ್ಮನ್ನು ನೋಡಬೇಕು ಅಂದರು, ಇಲ್ಲಿಗೆ ಕರ್ಕೊಂಡು ಬಂದು ಬಿಟ್ಟಿದ್ದೀವಿ. ಈತನು ಬಹಳ ಖುಷಿಯಾದ. ಸರಿ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಏನು ಬೇಡ, ಪರವಾಗಿಲ್ಲ. ಇಲ್ಲ ಇಲ್ಲ, ನೀವು ನಮ್ಮ ಮನೆಗೆ ಬಂದಿದ್ದೀರಿ, ಅತಿಥಿಗಳು, ಕುಡೀರಿ ಅಂತ ಅವ್ರ ಮನೆಗೆ ಅವ್ರ ತಾಯಿಗೆ ಹೇಳ್ಬಿಟ್ಟು ಅವರಿಗೆಲ್ಲ ಟೀ ಕೊಡ್ತಾನೆ. ತಿಂಡಿ ಮಾಡಿ ಅಂತ ತಿಂಡಿ ಮಾಡಿಸ್ತಾನೆ. ಇದರಿಂದ ಬಹಳ ಖುಷಿಯಾದರು ಬಂದಿರೋರು ಕೃಷಿ ಆಫೀಸರು. ಅದಾದಮೇಲೆ, ಸರ್ ನಾನೇ ಬರ್ತೀನಿ, ನೀವು ನಡೀರಿ ಅಂದ. ಇಲ್ಲಪ್ಪ, ಇಲ್ಲಿ ತನಕ ಬಂದೀವಿ, ಬರೀ ನಿನ್ನ ನೋಡಿ ಹೋಗ್ಲಿಕ್ಕಲ್ಲ, ಇಷ್ಟೆಲ್ಲ ಮಾಹಿತಿ ತೊಗೊಂಡು ನೀನು ಏನು ಮಾಡಿದೆಯಲ್ಲ ತೋಟ, ಆ ತೋಟ ನೋಡ್ಕೊಂಡು ಹೋಗ್ಬೇಕು, ಇವ್ರಿಗೆಲ್ಲ ತೋರಿಸ್ಬೇಕಂತ ಕರ್ಕೊಂಡೋಗಿ ನೀನು ನಡಿ ಅಂದರು. ಎಲ್ಲೈತೆ ಸರ್ ನಮ್ಮ ತೋಟ ಅಂತ. ಅಲ್ಲಪ್ಪ, ನೀನು ಪ್ರತಿದಿನ ಬಂದು ಕೇಳ್ತೀಯಲ್ಲ. ಇದೇ ಸರ್, ಹೌದು ತೋಟ, ನಡೀರಿ ನೋಡೋಣ. ಸರಿ ಸರ್, ಆಯಿತು, ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹೋಗ್ತಾರೆ. ಅದನ್ನು ಯಾವ ಕಡೆಯಿಂದ ತೋಟ ಅಂತ ಹೇಳಬೇಕು. ತೋಟದ ಯಾವ ಲಕ್ಷಣಗಳಿಲ್ಲ, ಹಾಳು ಬಿದ್ದೋಗಿದೆ, ಮುಳ್ಳು ಕಂಟಿ ಬೆಳೆದೋಗಿದೆ, ಕಸ ತುಂಬಿಕೊಂಡಿದೆ, ಒಂದು ಚೂರು ನೆಲ ಕಾಣ್ತಾ ಇಲ್ಲ, ತೋಟದ ಬೋರ್ವೆಲ್ಲು ಸುದ ಮುಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ತೋಟ ಅನ್ನಕ್ಕೇನೂ ಇಲ್ಲ. ಆವಾಗ ಆಫೀಸರಿಗೆಲ್ಲ ಶಾಕ್ ಆಗೋಯ್ತು, ಬೆವರ್ತಾ ಇದ್ದಾರೆ. ಈತನಿಗೆ ಆಹಾರಗಳು ಕೊಟ್ಟು ಸನ್ಮಾನ ಮಾಡಿ ಅವಾರ್ಡ್ ಕೊಟ್ಟಿದ್ದೀವಿ, ಹಳ್ಳಿಯವರಿಗೆಲ್ಲ ಹೇಳ್ಬಿಟ್ಟಿದ್ದೀವಿ, ಈಗ ಏನು ಉತ್ತರ ಕೊಡಬೇಕು ಅವ್ರಿಗೆ? ಏನಪ್ಪ ನೀನು ಮಾಡಿದೆಯಾ ಇಲ್ಲಿ ತನಕ ನಮ್ಮ ಹತ್ರ ಬಂದು 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 ಬಂದು? ಏನು ಮಾಡಲಿ ಸರ್, ನನಗೆ ಅಷ್ಟು ಆಸಕ್ತಿ ಇತ್ತು, ಪ್ರತಿದಿನ ನನಗೆ ಇಲ್ಲಿಗೆ ಬರೋಕ್ಕೆ ಟೈಮ್ ಸಾಕಾಗ್ತಿಲ್ಲ, ನೀವು ಹೇಳೋ ವಿಷಯಗಳನ್ನು ಕೇಳಬೇಕು ಅಂದ್ಕೊಂಡು ಪ್ರತಿದಿನ ನಿಮ್ಮ ಹತ್ರನೇ ಓಡಿ ಬರ್ತಾ ಇದ್ದೆ, ನನಗೆ ಹೊಲಕ್ಕೆ ಬರೋಕ್ಕೆ ಟೈಮ್ ಸಿಕ್ಕಿಲ್ಲ. ಹೊಲಕ್ಕೆ ಬರಬೇಕು ಅನ್ಕೊತೀನಿ, ಒಂದು ದಿನ ನನಗೆ ಟೈಮೇ ಸಿಕ್ಕಿಲ್ಲ, ನಾನು ಅಲ್ಲಿಗೆ ಬರೋದ್ರಲ್ಲೇ ಬಹಳ ಖುಷಿ ಇತ್ತು. ಇಂಥವ್ರನ್ನ ತಗೊಂಡು ಯಾವ ಕೃಷಿ ಅಧಿಕಾರಿಗಳು ಏನು ಮಾಡಬೇಕು, ಅವ್ರು ಎಲ್ಲಿ ಒಡ್ಕೋಬೇಕು ಹೇಳಿ? ಆವಾಗ ಬಂದಿರೋರೆಲ್ಲರೂ, ಅಲ್ಲಪ್ಪ ನೀನು ಏನು ಮಾಡಿದೀಯಾ, ಕೇಳಿಕೊಂಡು ಬಂದು ಬುಕ್ಕ ತುಂಬಿಸ್ಕೊಂಡು ತಲೆಗಿಟ್ಕೊಂಡು ನಿದ್ದೆ ಮಾಡಿದ್ರು ಹೊಲ ಬೆಳೀತದೇನೋ? ಸ್ವಲ್ಪ ಆದರೂ ಹೊಲದ ಕಡೆಗೆ ಹೋಗಿ ಗಮನ ಕೊಟ್ಟು ಒಂದಷ್ಟು ಇವ್ರ ಕಡೆಯಿಂದ ಸಿಕ್ಕಿರುವ ಅಷ್ಟು ಇನ್ಫಾರ್ಮೇಷನ್ ಎಲ್ಲ ಇಷ್ಟಾದರೂ ಬಳಸ್ಕೊಂಡಿದ್ರೆ ಇವತ್ತು ನಿನ್ನ ಹೊಲ ನೋಡಲಿಕ್ಕೆ ಹಚ್ಚ ಹಸಿರಾಗಿರ್ತಿತ್ತು, ಒಳ್ಳೆ ಬೆಳೆ ತೆಗೆದು ಇವತ್ತು ಒಂದಷ್ಟು ಬೆಳಿಬೋದಾಗಿತ್ತು. ಬರೀ ಇನ್ಫಾರ್ಮೇಷನಿಂದ ಆಗಿತ್ತೇನು ನಿನಗೆ? ಈ ರೀತಿ ಇವತ್ತು ನಮ್ಮ ಬದುಕಾಗೋಗಿದೆ. ಯೋಚನೆ ಮಾಡಿ ಒಂದ್ಸಲ. ಎಲ್ಲರಿಗೂ ಹೇಳ್ತೀವಿ ಪರಮಾತ್ಮ ಭೂಮಿಯಲ್ಲಿ ಬಂದಿದ್ದಾರೆ, ಪರಮಾತ್ಮ ಮುರಳಿಯಲ್ಲಿ ಜ್ಞಾನವನ್ನು ಕೊಡ್ತಿದ್ದಾರೆ, ಸೃಷ್ಟಿಯ ರಹಸ್ಯ ಹೇಳ್ಬಿಟ್ಟಿದ್ದಾರೆ, ವಿನಾಶದ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ಅವತರಣೆ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ಅವ್ರ ಬಗ್ಗೆ ಹೇಳಿದ್ದಾರೆ, ಇವ್ರ ಬಗ್ಗೆ ಹೇಳಿದ್ದಾರೆ. ನಾವು ಪ್ರತಿದಿನ ಅಲ್ಲಿಗೆ ಹೋಗ್ತೀವಿ, ನಾವು ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಎಲ್ಲ ನೀಟಾಗಿ ಬರ್ಕೊಂಡು ಡೈರಿ ತುಂಬಿಸ್ತಾ ಇದ್ದೀವಿ. ಅಪ್ಪಿತಪ್ಪಿ ಯಾರಾದರೂ ನಮ್ಮ ಮನೆಗೆ ಒಂದು ದಿನ ಬಂದು ನಮ್ಮನ್ನು ನೋಡಿಬಿಟ್ರೆ ಇವರೇನಾ ಬೀಕೆ? ಒಂದು ಸಹನೆ ಇಲ್ಲ, ಒಂದು ಮಧುರತೆ ಇಲ್ಲ, ಒಂದು ಪ್ರೀತಿ ಇಲ್ಲ, ಒಂದು ಶಾಂತಿ ಇಲ್ಲ, ಒಂದು ನಿರ್ಭಯತೆ ಇಲ್ಲ, ಒಂದು ನಿಶ್ಚಿಂತತೆ ಇಲ್ಲ ಅಂತ ಇಟ್ಕೊಳ್ಳಿ. ಎಲ್ಲರೂ ಹಂಗಿಂತಲ್ಲ, 90% ಇವತ್ತು ಪರಿಸ್ಥಿತಿ. 10% ತಮ್ಮ ತಾವು ಮಾಡಿಕೊಂಡಿದ್ದಾರೆ, ಅವ್ರು ಗಮನ ಕೊಟ್ಟಿದ್ದಾರೆ.
ಅವರು ಆಸಕ್ತಿಯಿಂದ ಬಂದಿದ್ದಾರೆ. ಒಳಗಡೆ ಸಂಸ್ಕಾರದ ಕಡೆಗೆ ಹೊರಗಿನ ಧಾರಣೆಗಳು ಎಷ್ಟು ಮುಖ್ಯನೋ ಒಳಗಿನ ಕಡೆಗೆ ಗಮನ ಕೊಟ್ಕೊಂಡಿರೋರೆಲ್ಲ ಸ್ವಚ್ಛ ಇದೆ. ಯಾರು ಬಂದು ಯಾವಾಗ ಬಂದು ನೋಡಿದರೂ ಕೂಡ ವಾವ್ ಅಂತ ಅನ್ನೋ ಥರ ಬಾಬನ ಫ್ಲ್ಯಾಗ್ ಹಾರ್ತಾ ಇರುತ್ತಲ್ಲಿ ತೋಟದಲ್ಲಿ. ಆದರೆ ಹೊರಗಡೆ ಮಾತ್ರ ಸುಮ್ಮನೆ ನಾವು ಕೃಷಿ ಆಫೀಸಿಗೆ ಹೋದಂಗೆ ಬಾಬಾರವ್ರ ಮನೆಗೆ ಹೋಗೋದು, ಮುರಳಿ ಕೇಳೋದು, ಅಕ್ಕವ್ರೆ ಹಂಗೆ ಅಕ್ಕವ್ರೆ ಹಿಂಗೆ ಆ ಟೆಸ್ಟು ಇದು ಅದು ಅಂತ ಮಾಡ್ಕೊಂಡು ಹೆಸರು ಬರ್ಕೊಂಡು ಅಲ್ಲಿ ಹೆಸರು ತೋರಿಸ್ಕೊಳ್ಳೋದು. ಮನೆಗೆ ಬಂದ ತಕ್ಷಣ ನಮ್ಮನ್ನೇನು ಚೆಕ್ಕು ಇಲ್ಲ, ಚೇಂಜು ಇಲ್ಲ. ಅಲ್ಲಿ ಹೋದರೆ ಓಂ ಶಾಂತಿ, ಇಲ್ಲಿ ಬಂದರೆ ಅಶಾಂತಿ ಅನ್ನಂಗೆ ಇದ್ದು ಬಿಟ್ಟರೆ ಆ ರೈತನಿಗೂ ನಮಗೂ ಏನು ವ್ಯತ್ಯಾಸ ಇರಲ್ಲ. ನಾವು ಗಮನ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ನೀವು ಎಷ್ಟು ವರ್ಷ ತಪಸ್ಸು ಮಾಡಿದ್ರು ಏನು ಉಪಯೋಗ ಬಂತು? ಬರೀ ಇನ್ಫಾರ್ಮೇಷನ್ ತೊಗೊಂಡಿರಿ ಅಷ್ಟೇ. ಒಳಗಡೆ ಎಲ್ಲಿ ರೋಗ ಇದೆ ಅದಕ್ಕೆ ಏನು ಔಷಧಿ ಹೊಡಿಬೇಕು ಮಾಡಲಿಲ್ಲ. ನೀವು ಮಾಡಿದವ್ರಿಗೆ ಹೇಳ್ತಾ ಇಲ್ಲ, ನಾನು ಮಾಡದೇ ಇರೋರಿಗಷ್ಟೇ ನನ್ನ ಕ್ಲಾಸು. ಮತ್ತು ಮಾಡಿರೋರೆಲ್ಲ ಅಣ್ಣವರೇ ನಾವೆಲ್ಲ ಹಿಂಗಿಲ್ಲ ಅಂತ ಅನ್ಕೋಬೇಡಿ. ಮಾಡಿರೋರ ಬಗ್ಗೆ ನಾನು ಕ್ಲಾಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾರಿಗಿದು ಪ್ರಾಬ್ಲಮ್ ಇದೆ ಅವ್ರ ಹತ್ರ ಸ್ವಲ್ಪ ಹಂಚ್ಕೊಳ್ಬೇಕು ಅಷ್ಟೇ, ತಿಳಿಸ್ಬೇಕಲ್ಲ. ಯಾರಾದರೂ ಒಬ್ಬರು ಇನ್ಫಾರ್ಮೇಷನ್ ಕೊಡಬೇಕು, ಯಾರಾದರೂ ಒಬ್ಬರು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ತೋರಿಸ್ಬೇಕಲ್ಲ. ಆ ಒಂದು ಭಾವದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಮತ್ತು ನಾವೆಲ್ಲ ಹಿಂಗೆ ಇದ್ದೀವಲ್ಲ ಅಣ್ಣವ್ರೆ, ನಾನು ಅವ್ರ ಬಗ್ಗೆ ಎಲ್ಲ ಚಲೋ ಇರೋರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಯಾರಿಗೆ ಬೇಕಾಗಿರುತ್ತೆ? ಆರಾಮಿದ್ದವ್ರಿಗೆಲ್ಲ ಡಾಕ್ಟರು, ರೋಗ ಬಂದಿರೋರಿಗೆ. ಹಾಗೆ ಕ್ಲಾಸ್ಗಳು ಯಾರಿಗೆ ಬೇಕಾಗಿದೆ? ಯಾರಿಗೆ ಒಂದಷ್ಟು ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ, ತಿದ್ಕೊಳ್ಬೇಕು ಅಂತ ಇದ್ದರೆ, ಆಸಕ್ತಿ ಇದ್ದರೆ, ಪರಿವರ್ತನೆ ಬೇಕಾಗಿದ್ದರೆ ಅಂಥವ್ರಿಗೆ ಮಾಡ್ತೀನಿ. ಅಣ್ಣರೇ ಮತ್ತು ನಾವೆಲ್ಲರೂ ಹಿಂಗೆ ಇದ್ದೀವೇನ್ರಿ ಅಂತ ಹೇಳಬೇಡಿ. ಮತ್ತೆ ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಕೆಲವ್ರ ಬಗ್ಗೆ. ಅದಕ್ಕೆ ನಾವು ಸ್ವಲ್ಪ ಗಮನ ಕೊಡೋಣ ಅಂತ ಅಷ್ಟೆ. ಒಂದು ವಾರ ನೋಡಿ ಗಮನ ಕೊಡೋಣ. ಇಲ್ಲಿ ತನಕ ಮುರಳಿಯಲ್ಲಿ ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಕೋಪ ಬಂದಾಗ ಏನು ಮಾಡಬೇಕು ಅದಕ್ಕೊಂದು ಬೇಕಾದಷ್ಟಿದೆ ಬಾಬಾರವ್ರು ಕೊಟ್ಟಿರೋ ಮಾತುಗಳು. ಡ್ರಾಮವನ್ನು ಎಲ್ಲಿ ಉಪಯೋಗಿಸಬೇಕು, ಸಾಕ್ಷಿಯಾಗಿ ಎಲ್ಲಿರಬೇಕು, ಬಿಂದಿಯಲ್ಲಿ ಹಾಕಬೇಕು, ಎಷ್ಟು ಪಾಯಿಂಟ್ಸ್ ಬಾಬಾ ಕೊಟ್ಟಿದ್ದಾರೆ. ಸಮಾನದಲ್ಲಿರಿ, ಸ್ವರೂಪದಲ್ಲಿರಿ, ಬಿಂದಿ ಹಾಕಿ, ಡ್ರಾಮಾ ಅನ್ನಿ, ಸಾಕ್ಷಿ ಅನ್ನಿ, ಇವೆಲ್ಲವೂ ಪರಿಹಾರದ ಔಷಧಿಗಳೇ. ಅದಕ್ಕೆ ಬರೀ ಕೇಳ್ಕೊಂಡು ಬಂದು ಬುಕ್ಕಲ್ಲಿ ಬರೆದು ಇಟ್ಟು ಬಿಟ್ಟಿದ್ದೀವಿ. ಮಸ್ತಕದಲ್ಲಿ ಬರ್ಕೋಬೇಕು. ಪುಸ್ತಕದಲ್ಲಿದ್ದರೆ ಏನು ಬಂತು? ಪ್ರಾಕ್ಟಿಕಲಲ್ಲಿ ಬಳಸಬೇಕು. ಬರೀ ಥಿಯರಿ ಪಾಸ್ ಆದರೆ ಪಾಸ್ ಅಲ್ಲ, ಪ್ರಾಕ್ಟಿಕಲ್ ಪಾಸ್ ಆಗಬೇಕು. ಹಾಗೆ 1 ವಾರಗಳ ಕಾಲ ಚೆಕಿಂಗ್ ಪೀರಿಯಡ್. 3 ದಿನ ನಾವು ಟೆಸ್ಟ್ ಮಾಡ್ಕೊಳ್ಳೋಣ. ನಾವು ಎಲ್ಲಿದ್ದೀವಿ, ನಾವು 20% ಬಿಲೋ 20 ಬಂದಿದೆಯಾ, ರೆಡ್ ಲೈಟ್ ಹೊಡಿತಾ ಇದೆಯಾ, ಇನ್ನು ವ್ಯರ್ಥ, ಭಯ, ಚಿಂತೆ, ಅಸೂಯೆ ಒಳಗಡೆ ತುಂಬಿಕೊಂಡಿದೆಯಾ ನೋಡಿಕೊಂಡು 1 ವಾರ ಮಾತಿನ ಮೇಲೆ ಗಮನ ಕೊಟ್ಟು ನಾವು ನಿಗಾ ಇಡೋಣ. ರೈತ ಹೊಲಕ್ಕೆ ಹೋಗಿ ಅದರ ಕಡೆಗೆ ಗಮನ ಕೊಟ್ಟಂಗೆ. ಪ್ರತಿದಿನ ಬಾಬಾರವರು ಬಂದು ಜ್ಞಾನದ ಬೀಜಗಳನ್ನು ಬಿತ್ತಿ ಹೋಗ್ತಿದ್ದಾರೆ. ಅದ್ರ ಕಡೆಗೆ ಗಮನ ಕೊಟ್ಟಿಲ್ಲ ಅಂದರೆ ಕಸ ಬೆಳೆದು ಹೋಗುತ್ತಷ್ಟೇ. ಅದಕ್ಕೆ 1 ವಾರ ಮಾತಿನ ಮೇಲೆ ಬಾಯಿ ತಪ್ಪಿ ಮಾತಾಡಂಗಿಲ್ಲ, ಕೋಪದಿಂದ ಮಾತಾಡಂಗಿಲ್ಲ, ಜೋರು ಧ್ವನಿಯಲ್ಲಿ ಮಾತಾಡಂಗಿಲ್ಲ, ಇನ್ನೊಬ್ಬರಿಗೆ ನೋವಾಗೋ ರೀತಿ ಮಾತಾಡಂಗಿಲ್ಲ, ಪರಚಿಂತನೆ ಮಾಡಂಗಿಲ್ಲ. ಹಾಗೆ ಒಂದು ವೇಳೆ ನಾನು ಮಾತಾಡೋದ್ರಿಂದ ಯಾರಿಗೋ ನೋವಾಗುತ್ತೆ ಅಂತ ಅನ್ನೋದಾದರೆ ಮೌನವಾಗಿದ್ದು ಬಿಡಿ. ಆ ಸಂದರ್ಭದಲ್ಲಿ ನಿಮಗೆ ಅವಮಾನ ಆಗ್ತಿರ್ಬೋದು, ನೀವು ದುರುಪಯೋಗ ಆಗ್ತಿರ್ಬೋದು, ಮಿಸ್ಯೂಸ್. ಯಾರೋ ನಿಮ್ಮ ಮನೆಯವ್ರನ್ನ ಸುಮ್ಮನೆ ಇದ್ದು ಬಿಟ್ಟರೆ ಹಿಂಗೆ ಮಾಡಿಬಿಡ್ತಾರೆ ಅನ್ನೋರು, ಇನ್ನೂ ಹಂಗೆ ಮಾಡಿಬಿಡ್ತಾರೆ. ಆಗಲಿ, ಪಾತ್ರದೇ ಇದ್ದರೂ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೀವೆಷ್ಟಾರಿದ್ರು ಮಾಡೋರು ಮಾಡ್ಕೊಳ್ತಾನೆ ಇರ್ತಾರೆ ಮಿಸ್ಯೂಸ್. ಆಗಲಿ, 1 ವಾರಗಳ ಕಾಲ ಸಹನೆ ಮಾಡಿ ನೋಡಿ. 1 ವಾರಗಳ ಕಾಲ ಶಾಂತಿಯಿಂದ ಇದ್ದು ನೋಡಿ. 1 ವಾರಗಳ ಕಾಲ ಮೌನದಿಂದ ಇದ್ದು ನೋಡಿ. ಹಂಗಂತ ಅಣ್ಣವ್ರು ಹೇಳ್ಬಿಟ್ರೆ ನಾನು ಮಾತಾಡೋದಿಲ್ಲ ಅಂತ ಹಿಂಗೆ ಮಾಡ್ಕೊಂತ ಕೂಡಬೇಡಿ. ಮತ್ತೆ ಮಾತಾಡುವಾಗ ಮಾತಾಡಿ, ಆದರೆ ಆತ್ಮೀಯತೆಯಿಂದ ಮಾತಾಡಿ, ಪ್ರೀತಿಯಿಂದ ಮಾತಾಡಿ, ಮೆಲುದನಿಯಲ್ಲಿ ಮಾತಾಡಿ, ಒಂದು ರುಹಾನಿಯತ್ ಇಟ್ಕೊಂಡು ಅಲೌಕಿಕ ದೃಷ್ಟಿಯಲ್ಲಿ ಮಾತಾಡಿ. ಅಣ್ಣವರೇ ನಮ್ಮ ಮನೇಲಿ ಹಿಂಗೆಲ್ಲ ಮಾಡಿದ್ರು ನಡೆಯೋದೇ ಇಲ್ಲ, ಅವ್ರಿಗೆ ಹಿಂಗೆ ಬುಸುಗುಟ್ತಾ ಇರ್ಬೇಕು ಅಣ್ಣವ್ರೇ ಅನ್ನೋದು ಸ್ವಲ್ಪ ಕೆಲವೊಂದು ಪರಿಸ್ಥಿತಿಗಳು ಇರುತ್ತೆ. ಬುಸುಗುಟ್ಟಿಲ್ಲ ಅಂದ್ರೆ ಆಗಲ್ಲ ಅಣ್ಣವ್ರೆ ಅಂತ. ಆಗಲಿ, 1 ವಾರದ ಮಟ್ಟಿಗೆ ಬುಸುಗಿಡಬೇಡಿ, ನೋಡೋಣ ಏನಾದೀತು. ಏನಾಗಬಹುದು ಸಾವಿಗಿಂತದಿಕ್ಕಿನ್ನೇನಾಗಬಹುದು. ನಾನು ಅನ್ಕೊಂಡಿದ್ದ ಶ್ರೀಮತವನ್ನು ನಾನು ಅಳವಡಿಸ್ಕೊಳ್ಳೋಕ್ಕಾಗಲಿಲ್ಲ, ಅನುಭವಿಸೋಕ್ಕಾಗದೇ ಇರುವಂಥ ಬದುಕು, ಆ ಬದುಕು ಯಾಕೆ ಬೇಕು ಅಂತ ಏನಾಗುತ್ತೆ? ಎದುರ್ಕೊಂಡು ಎಲ್ಲಿ ತನಕ? ದಿನಾಲು ಭಯದಿಂದ ಸಾಯೋದಕ್ಕಿಂತ 1 ದಿನ ಸತ್ತೋಗ್ಬೋದು. ಅದಕ್ಕಿಂತ ಇನ್ನೇನಾಗುತ್ತೆ? ಮಾಡದೇ ಇದ್ದರೆ ಪಕ್ಕ ಮಾಡೋಣ.
ಸುಮ್ಮನೆ ನಾಟಕ ಮಾಡೋದು ಬೇಡ. ಆಗಲ್ವ ಬಿಟ್ಬಿಡೋಣ, ಬೇಕಾದರೆ ಯಾಕೆ ನಾಟಕ ಮಾಡ್ಕೊಂಡೇ ಇರಬೇಕು. ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಪಕ್ಕ ಮಾಡೋಣ ಅಂತ ಅಷ್ಟೆ. ಯಾಕಂದರೆ ಒಂದು ಕಡೆ ಪರಮಾತ್ಮನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ಯಜ್ಞದ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ಟೀಚರ್ಗಳ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ಸೆಂಟ್ರಲ್ ಹೋಗಿ ಒಂದು ಚೇರ್ ತುಂಬಿಸ್ತಾ ಇದ್ದೀವಿ ಅಂದರೆ ಇದೆಲ್ಲ ಭೋಜ. ಅಲ್ಲಿ ಉಂಡು ಬಂದು ಇಲ್ಲಿ ವಾಮಿಟ್ ಮಾಡ್ಕೊಂಡ್ರೆ ಏನು ಉಪಯೋಗ ಬಂತು? ಕೆಲಸಕ್ಕಿಲ್ಲ, ಬುಗಿಸಿಗಿಲ್ಲ. ಅದಕ್ಕೆ ಸ್ವಲ್ಪ ಒಂದು ವಾರ ಚೆಕ್ ಮಾಡ್ಕೊಳ್ಳೋಣ. ಬರೀ ಮಾತಿನ ಮೇಲೆ ಇದು ಒಂದು ಪರ್ಫೆಕ್ಟಾಗಿ ನಿಮಗೆ ಫಸ್ಟ್ ಡೇ ಅನಿಸುತ್ತೆ, 2ನೇ ದಿನ, 3ನೇ ದಿನ, 4ನೇ ದಿನ ನೋಡಿ, ಒಂದು ವಾರದೊಳಗಡೆ ನಿಮ್ಮಲ್ಲಿ ದೊಡ್ಡ ಪರಿವರ್ತನೆ ಆಗುತ್ತೆ. ಸಾಧ್ಯದ ನಾವು ಮಾಡಲೇಬೇಕು. ಯಾರು ಮಾಡ್ತಾರೆ? ನಿಮ್ಮ ಪರವಾಗಿ ಯಾರಾದರೂ ಬಂದು ಬರೆಯೋದಿಲ್ಲ ಇಲ್ಲಿ ಎಕ್ಸಾಮು. ನಿಮ್ಮದೇ ಹಾಲ್ ಟಿಕೆಟು, ನೀವೇ ಕಲ್ತೀರಿ, ನಿಮ್ಮ ಪೇಪರಿಗೆ ನೀವೇ ಎಕ್ಸಾಮ್ ಬರೀಬೇಕೆ ಹೊರತಾಗಿ ಇಲ್ಲಿ ಯಾರು ಬಂದು ಬರ್ಕೊಡೋದಿಲ್ಲ. ನಿಮ್ಮ ಸಂಸ್ಕಾರವನ್ನು ನೀವೇ ಪರಿವರ್ತನೆ ಮಾಡ್ಕೋಬೇಕು, ಇವತ್ತಾದರೂ ಯಾವತ್ತಾದರೂ. ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇನ್ನು ಯಾವಾಗ ಮಾಡ್ಕೊಳ್ಳೋದು? ಮತ್ತೆ ಮಾಡಬೇಕಾ? ಇವತ್ತೇ ಮಾಡ್ಕೊಳ್ಳೋಣ. ಯಾಕಾಗಬಾರ್ದು? ನಾಳೆ ನನಗೇನು ಗ್ಯಾರಂಟಿ ಇದೆ? ಈ ಒಂದು ನಂಬಿಕೆಯಿಂದ ಹರ್ಗಡಿ ಅಂತಿಮ ಗಡಿ ಅಂತ ತಿಳ್ಕೊಂಡು ಸ್ವಲ್ಪ ಜಾಗೃತರಾಗಿ ಅಲರ್ಟಾಗಿ ಮಾಡೋದನ್ನು ಪರ್ಫೆಕ್ಟಾಗಿ ಮಾಡೋಣ, ವಿಧಿವತ್ತಾಗಿ ಮಾಡೋಣ. ವಿಧಿಸೇ ಸಿದ್ಧಿ. ವಿಧಿ ಬಿಟ್ಟು ನೀವು ಎಷ್ಟು ವರ್ಷ ಮಾಡಿದ್ರೂ ಭೋರ್ಗಲ್ಲ ಮೇಲೆ ಮಳೆ ಸುರಿದಂತೆ. ಸುಮ್ಮನೆ ಸಂಪ್ರದಾಯ ಆಚರಣೆ ಅಷ್ಟೇ ಅದು. ಕೆಲವರು ಹಿಂದೂ, ಕೆಲವರು ಮುಸ್ಲಿಂ, ಕೆಲವರು ಇನ್ನೊಬ್ಬರು ಮತ್ತೊಬ್ಬರು ಅಂತೀವಲ್ಲ, ಹಾಗೆ ನಾವು ಬ್ರಾಹ್ಮಣರಂತ ಕರೆಸ್ಕೊಂಡು ಒಂದಿನ ಹೋಗ್ಬಿಡ್ತೀವಿ ಅಷ್ಟೇ. ವೇಷಧಾರಿ ಪಾರ್ಟಿಗಳದಾರಿಗಳು ಅಷ್ಟೇ. ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಮಾಡಬೇಕು. ಏನು ತೊಂದರೆ ಇಲ್ವಲ್ಲ? ಮಾಡ್ಬೋದಲ್ಲ? ಒಂದು ವಾರ, 3 ದಿನ ಇದನ್ನು ಮಾಡಿ, ಒಂದು ವಾರದ ಬರೋಬ್ಬರಿ 10 ದಿನ. ಇವತ್ತು 25, 5ನೇ ತಾರೀಕಿಗೆ ನಮಗೆ ರಿಸಲ್ಟ್ ಪ್ರಾಂಪ್ಟಾಗಿ ಮಾಡಿದರೆ ಗೊತ್ತಾಗ್ಬಿಡುತ್ತೆ. ಆಗ ನೀವು ಇದನ್ನು ಪ್ರಾಮಾಣಿಕವಾಗಿ ಮಾಡಿದರೆ 10 ದಿನ ಆದಮೇಲೆ ನೀವು ಮೆಡಿಟೇಷನ್, ಇನ್ಫಾರ್ಮೇಷನ್ ಸಾಕಷ್ಟಿದೆ, ಜ್ಞಾನ ಸಾಕಷ್ಟಿದೆ. ಇವತ್ತು ಜ್ಞಾನ ಬೇಕಿಲ್ಲ, ಇನ್ವಾಲ್ವ್ಮೆಂಟ್ ಬೇಕಿದೆ, ಅದ್ರ ಕಡೆಗೆ ಗಮನ ಕೊಡೋದು ಬೇಕಿದೆ, ಪರಿವರ್ತನೆ ಮಾಡಿಕೊಳ್ಳೋರು ಬೇಕಿದೆ, ಸಮಯ ಕೊಡೋರು ಬೇಕಿದೆ. ಆವಾಗ ನೀವು 10 ದಿನ ಆದಮೇಲೆ ಒಂದು 5 ನಿಮಿಷ ಯೋಗದಲ್ಲಿ ಕೂತ್ಕೊಳ್ಳಿ ಸಾಕು. 5 ನಿಮಿಷ ಬರೀ ಒಂದು ಸ್ವಮಾನ ತಗೊಂಡು ಕೂತ್ಕೊಂಡ್ಬಿಡಿ, ಟಕ್ ಅಂತ ಯೋಗ ಹತ್ತುತ್ತೆ. ಜಸ್ಟ್ 2 ಮಿನಿಟ್ಸ್ ಯೋಗ ಮಾಡಿ, ಯೋಗ ಹತ್ತುತ್ತೆ. ಯಾರಿಗೆ ಯೋಗದಲ್ಲಿ ಅನುಭೂತಿನೇ ಆಗೋದಿಲ್ವೋ ಅವ್ರು ಗಂಟೆಗಟ್ಟಲೆ ಕೂಡೋದ್ರಿಂದ ಯಾವ ಲಾಭ ಇಲ್ಲ. ಫಾರ್ಮಾಲಿಟಿ, ನೀವು ಬೆಳಗ್ಗೆ ಅಮೃತ ವೇಳೆ ಕೂಡಬೇಕು ಕೂತ್ಕೊಳ್ಳಿ, ನುಮಾಶಾಮ್ ಕೂಡಬೇಕು ಕೂತ್ಕೊಳ್ಳಿ, ಅದರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಯಾರಿಗೆ ಯೋಗ ನೀವು ಗಂಟೆಗಟ್ಟಲೆ ನುಮಾಶಾ ಮತ್ತು ಅಮೃತ ವೇಳೆಯಲ್ಲಿ ಅನುಭವ ಆಗಲ್ಲ ಅನ್ನುವಂಥವ್ರು ಆ ಪಿರಿಯಡನ್ನು ಕಡಿಮೆ ಮಾಡ್ಕೊಳ್ಳಿ. ನೀವು ಅಲ್ಲಿ ತನಕ ನಿಮಗೆ ಯೋಗ ಹತ್ತಲ್ಲ. ಅಮೃತ ವೇಳೆ ನುಮಾಶಾಮ್ ಫಿಕ್ಸ್, ಅದೇನೂ ಮಾಡೋಕ್ಕಾಗಲ್ಲ, ಅಷ್ಟು ಮಾಡಲೇಬೇಕು, ನಾವು ಮಾಡೋಣ. ಮಧ್ಯದಲ್ಲಿ ನೀವೇನಾದರೂ ಯೋಗಾಭ್ಯಾಸಕ್ಕೆ ಟೈಮ್ ಕೊಡ್ತೀನಿ ಅಂದರೆ ನೀವು ಗಂಟೆಗಟ್ಟಲೆ, ಅರ್ಧ ಗಂಟೆಗಟ್ಟಲೆ ಹತ್ರ ಕೂಡಬೇಡಿ. ಫಿಕ್ಸ್ ಕರೆಕ್ಟಾಗಿ 5 ನಿಮಿಷ ಅಂದರೆ 5 ನಿಮಿಷ ಕೂತ್ಕೋಬೇಕು, ಎದ್ದು ಬರ್ತಾ ಇರಬೇಕು. 5 ನಿಮಿಷ ಹೋಗಬೇಕು, ಒಂದು ಸ್ವಮಾನ ತೊಗೊಳ್ಬೇಕು, ಅದೇ ಸ್ವಮಾನದಲ್ಲಿ ಇರಬೇಕು, ಆ ಸ್ವಮಾನದಿಂದ ಹೊರಗಡೆ ಬರಬೇಕು. ಅಲ್ಲಿ ಇರಲೂಬಾರ್ದು, 1 ಸೆಕೆಂಡ್ ಹೆಚ್ಚಿಗೆ ಕೂಡಬಾರ್ದು. 5 ನಿಮಿಷ, 5 ನಿಮಿಷ, ಮತ್ತೊಂದು ಅರ್ಧ ಗಂಟೆ ಬಿಡಿ, ಮತ್ತೆ ಟೈಮ್ ಇತ್ತು, ಮತ್ತೆ 5 ನಿಮಿಷ. ನಿಮಗೆ 5 ನಿಮಿಷ ಆಗಲಿಲ್ವ 2 ನಿಮಿಷ, 2 ನಿಮಿಷ ಆಗಲಿಲ್ಲ 1 ನಿಮಿಷ, ಪರ್ಫೆಕ್ಟಾಗಿ ಮಾಡಿ. ಟೈಮ್ ಪೀರಿಯಡ್ ಕಡಿಮೆ ಮಾಡ್ಕೊಳ್ಬೇಕು. ಯೋಗದಲ್ಲಿ ಅನುಭೂತಿ ಆಗದೇ ಇರೋರು ನೀವು ಸುಮ್ಮನೆ ಗಂಟೆಗಟ್ಟಲೆ ತೋರಿಸೋದಕ್ಕೋ ಅಥವಾ ನಿಮ್ಮ ಮನಸ್ಸು ಸಮಾಧಾನಕ್ಕೋ ಕೂತ್ಕೊಂಡ್ರೆ ವ್ಯರ್ಥ, ಅದು ಸಮಯ ವ್ಯರ್ಥ. ನ್ಯಾಷನಲ್ ವೇಸ್ಟ್ ಅಂತಲ್ಲ, ಇದು ಯೂನಿವರ್ಸಲ್ ವೇಸ್ಟ್ ಆಗುತ್ತೆ. ಆ ಥರ ಮಾಡ್ಕೋಬೇಡಿ. ಯಾಕಂದರೆ ಅಷ್ಟು ವ್ಯವಧಾನ ಸಮಾಧಾನ ಇಲ್ಲದಿದ್ದಾಗ ನೀವು ಒತ್ತಾಯಪೂರ್ವಕವಾಗಿ ಕೂಡಿಸಿದರೆ ಅದು ಇನ್ನೂ ನಮಗೆ ರಿವರ್ಸ್ ಆಗ್ತಾ ಹೋಗ್ಬಿಡುತ್ತೆ. ಮೆಡಿಷನ್ ರಿಯಾಕ್ಷನ್ ಹೆಂಗಾಗುತ್ತೋ ಹಾಗೆ ಮೆಡಿಟೇಷನ್ ರಿಯಾಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಮೆಡಿಟೇಷನ್ ಅಂದರೆ ವಾಮಿಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಲರ್ಜಿ ಆಗಿಬಿಡುತ್ತೆ. ಆ ಥರ ಮಾಡ್ಕೋಬೇಡಿ. ನೀವು 5 ನಿಮಿಷ ಮಾಡೋದು ರೂಢಿ ಮಾಡ್ಕೊಳ್ಳಿ, 2 ನಿಮಿಷ ಮಾಡೋದು ರೂಢಿ ಮಾಡ್ಕೊಳ್ಳಿ. 2 ನಿಮಿಷ ಕೂತ್ಕೊಂಡ್ರೆ ಟಕ್ ಅಂತ ಒಂದು ಸಂಕಲ್ಪ ಅಥವಾ ಒಂದು ಸ್ವಮಾನ ಅಥವಾ ಒಂದು ಸ್ಮೃತಿ ತೊಗೊಂಡು ಬಿಂದು ಆಗಿದ್ದು ಬಿಡಿ. 2 ನಿಮಿಷ, 1 ನಿಮಿಷ ಇರೋಕ್ಕಾದ್ರೆ 1 ನಿಮಿಷ ಸಾಕು, 2 ನಿಮಿಷನೂ ಬೇಡ ನಿಮಗೆ. ಆದರೆ ಈ 1 ನಿಮಿಷ ಮತ್ತೆ 1 ನಿಮಿಷ ಹೇಳೋರು ಅಣ್ಣವ್ರಂತ 1 ನಿಮಿಷ ಮಾಡಿ ಇವತ್ತಿಂದ ಮುಗೀತು ನಾಳೆ ಅಂತ ಪೇಸ್ ತಿರುವಾಕಬೇಡಿ. ಈ 1 ನಿಮಿಷ ಮಾಡೋರು ಅರ್ಧ ಗಂಟೆಗೊಮ್ಮೆ ಮಾಡಿ, ಇಲ್ಲ 20 ಮಿನಿಟ್ಸ್ಗೊಮ್ಮೆ ಮಾಡ್ತಾ ಹೋಗಿ.
1 ನಿಮಿಷ. 2 ನಿಮಿಷ ನೀವು ಮಾಡಿದರೆ ಒಂದು 20 ನಿಮಿಷ 25 ನಿಮಿಷಕ್ಕೊಂದು ಸಲ ಮಾಡಿ. ನೀವು 5 ನಿಮಿಷ ಮಾಡ್ತೀನಿ ಅಂದರೆ ಗಂಟೆಗೊಂದು ಸಲ ಮಾಡಿ. ಗಂಟೆಗೊಂದು ಸಲ ಕಂಪಲ್ಸರಿ 5 ಮಿನಿಟ್ಸ್ ಓನ್ಲಿ. ಅದ್ರ ಮೇಲೆ ಎಕ್ಸ್ಟ್ರಾ 10 ಸೆಕೆಂಡು ಬೇಡ. ಅಷ್ಟೇ ಕೆಪಾಸಿಟಿ, ಅದು ಪರ್ಫೆಕ್ಟ್ ಆಗಬೇಕಷ್ಟೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಎಷ್ಟು ಮಾಡಿದ್ದೀವಿ ಅನ್ನೋದಲ್ಲ, ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದೀವಿ ಅನ್ನೋದು ಮಾತ್ರ ನಿಮಗೆ ಸಂಸ್ಕಾರ ಆಗಿ ಜಮಾ ಆಗುತ್ತೆ. ಮೆಮೊರಿಯಲ್ಲಿ ಉಳ್ಕೊಳ್ಬೇಕಾಗಿದೆ. ಇದು ಸಂಸ್ಕಾರ ಆಗಬೇಕಾಗಿದೆ. ಪರ್ಫೆಕ್ಟ್ನೆಸ್ ಕಡಿಮೆ ಇದ್ದರೂ ಪರವಾಗಿಲ್ಲ, ಪರ್ಫೆಕ್ಟ್ನೆಸ್ ಇರಬೇಕಿಲ್ಲಿ. ಆವಾಗ ಮಾತ್ರ ನೀವೇನಾದರೂ ಸಾಧಿಸ್ತೀರಿ. ಪರ್ಫೆಕ್ಟ್ನೆಸ್ ಇಲ್ಲದೆ ನೀವು ಎಷ್ಟು ಗಂಟೆಗಟ್ಟಲೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ನೀವು 5 ನಿಮಿಷ ಮಾಡ್ತೀರಾ, ಗಂಟೆಗೊಂದು ಸಲ ಕಂಪಲ್ಸರಿ ಟೆಲಿಕಾಸ್ಟ್ ಮಿನಿಮಮ್ 5 ನಿಮಿಷ ತೆಗೆದುಬಿಟ್ಟು 1 ಗಂಟೆಯಲ್ಲಿ ಮಾಡಬೇಕು. ಅದಾದ ಮೇಲೆ ನಿಮ್ಗೆ ಹಂಗೆ ಇಂಪ್ರೂವ್ಮೆಂಟ್ ಆಯಿತು. 5 ನಿಮಿಷದಲ್ಲೂ ನಮಗೇನೂ ಕೂಡ ವ್ಯರ್ಥ ಬರೋದಿಲ್ಲ, ಬೋರ್ ಆಗೋದಿಲ್ಲ, ಬೇಜಾರಾಗೋದಿಲ್ಲ, ಇನ್ನೂ ಕೂತ್ಕೊಳ್ಬೇಕು ಅನ್ನಿಸ್ತಾ ಇದೆ ಅಂದ ಮೇಲೆ ಅದನ್ನು ಮತ್ತೆ 6 ನಿಮಿಷ 7 ನಿಮಿಷ 8 ನಿಮಿಷ 10 ನಿಮಿಷ ಮಾಡ್ಕೊಳ್ಳಿ, ಸಾಕು. ಅದ್ರ ಮೇಲೆ ಹೋಗಬೇಡಿ. 10 ನಿಮಿಷಕ್ಕಿಂತ ಹೆಚ್ಚಿಗೆ ಯೋಗದಲ್ಲಿ ಕೂಡಲೇಬೇಡಿ ನೀವು. ಆದರೆ 10 ನಿಮಿಷ ದಿನಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಲ ಮಾಡಿ. ಈ ಅಭ್ಯಾಸ ನಿಮ್ಮನ್ನು ಪರ್ಫೆಕ್ಟ್ ಮಾಡ್ಬೋದು. ಮತ್ತು ನಿಮ್ಮಲ್ಲಿ ಒಂದು ಆಸಕ್ತಿ, ಯೋಗದಲ್ಲಿ ಆಸಕ್ತಿ ಮತ್ತು ಯೋಗದ ಒಂದು ಬ್ಯೂಟಿ, ಯೋಗದ ಒಂದು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಒಂದು ಸಿಸ್ಟಮ್ ಒಳಗಡೆ ರೆಡಿ ಆಗುತ್ತೆ. ಇದನ್ನು ಮಾಡಿಕೊಂಡು ನೋಡಿ. 3 ದಿನ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇಡೀ ದಿನ ಕೋಪ ಎಷ್ಟು ಮಾಡ್ಕೊಳ್ತೀನಿ, ಆವೇಶ, ವ್ಯರ್ಥ, ಭಯ, ಚಿಂತೆ ಎಷ್ಟು, ಇದು 3 ದಿನ ನೋಡ್ಕೊಳ್ಳಿ ಫಸ್ಟು. ಅದಾದ ಮೇಲೆ 1 ವಾರ ಮಾತಿನ ಬಗ್ಗೆ ಮಾತ್ರ ಗಮನ. ಉಳಿದಿದ್ದು ನಾನು ಏನೂ ಕೇಳಲ್ಲ ನಿಮ್ಮನ್ನು. ಶ್ರೀಮತ ಹೊರಗಡೆದು ಏನು ಮಾಡ್ತೀರಿ ಅದು ಮಾಡ್ಕೊಳ್ಳಿ, ಆದರೆ ಮಾತಿನ ಮೇಲೆ ಗಮನ. ಕಂಪ್ಲೀಟ್ ಹೋಮ್ವರ್ಕ್ ಮಾಡಬೇಕು. ಅದಕ್ಕೆ ನೀವು ಏನು ಆಯಿತು ಅದನ್ನು ಬರ್ಕೊಳ್ಬೇಕು ನೀವು ಡೀಟೇಲಾಗಿ. ಯಾರಿಗೂ ಹೇಳೋದು ಬೇಕಿಲ್ಲ, ನೀವು ಬರ್ಕೊಳ್ಳಿ. ಇಲ್ಲಿ ಕೋಪ ಮಾಡಿಕೊಂಡೆ, ಇಲ್ಲಿ ಜೋರಾಗಿ ಮಾತಾಡಿದೆ, ಟೋನ್ ಸ್ವಲ್ಪ ಜಾಸ್ತಿ ಇತ್ತು, ಇಂಟೆನ್ಷನ್ ಸ್ವಲ್ಪ ಬೇರೆ ಇತ್ತು, ಅವ್ರನ್ನ ಭಯಪಡಿಸ್ಬೇಕಾಗಿತ್ತು, ಇವ್ರಿಗೆ ಚುಚ್ಚು ಮಾತಾಡಬೇಕಾಗಿತ್ತು. ಆ ಇಂಟೆನ್ಷನ್ಗಳು ನೋಡ್ತಾ ಹೋಗಿ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ವ್ಯರ್ಥ ಕಸ ತುಂಬಿದೆ ಅಂತ. ಭಯ ಪಡಬೇಡಿ. ಕಸ ಹೊಡೆಯೋಕ್ಕೆ ಪರಕೆ ತೊಗೊಂಡ ಮೇಲೆ ಕಸ ಎಷ್ಟಿದ್ರೆ ನೆತ್ತು ಹೊರಗೆ ಆಗ್ತಾ ಇರೋಣ ಅಷ್ಟೇ. ಕಸದ ಬಗ್ಗೆ ಯೋಚನೆ ಮಾಡಿಬಿಡಿ, ಪರಕೆ ಸರಿಯಾಗಿ ಇಡ್ಕೊಳ್ಳಿ ಅಷ್ಟೇ. ಕಸ ಎಷ್ಟಾದರೂ ಇದ್ಕೊಳ್ಳಿ. ಕ್ಲೀನ್ ಮಾಡೋಕ್ಕೆ ನಿಂತೀವಿ, ಮಾಡಿಬಿಡೋಣ. ಅದು ದೀಪಾವಳಿ ಆದರೂ ಸರಿ, ದಸರಾ ಆದರೂ ಸರಿ, ಮಾಡೋಕ್ಕೆ ನಿಂತೀವಿ. ಯಾಕೆ ನೋಡ್ಕೊಳ್ಳಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದು 1 ವಾರ ಆದಮೇಲೆ ಈ ರೀತಿ ಮೆಡಿಟೇಷನ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ಈ 1 ವಾರದಲ್ಲೂ ಕೂಡ ನೀವು ಮೆಡಿಟೇಷನ್ ಪ್ಲಾನಿಂಗ್ ನೀವು ಮಾಡಿಕೊಂಡು 1 ವಾರದಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಬರ್ಬೋದು. 6ನೇ ದಿನ, 5ನೇ ದಿನ, 4ನೇ ದಿನ ಈ ಥರ ಇಂಪ್ರೂವ್ ಆಗಿದ್ದನ್ನು ನೀವು ಕಾಣಬಹುದು. ನೀವೆಷ್ಟು 5 ನಿಮಿಷ ಆಯ್ಕೆ ಮಾಡ್ಕೊಳ್ತೀರಾ, ಪ್ರತಿ ಗಂಟೆಗೊಂದು ಸಲ ಮಾಡಿ. 2 ನಿಮಿಷ ಆಯ್ಕೆ ಮಾಡ್ಕೊಳ್ತೀರಾ, ಒಂದು 20 ನಿಮಿಷಕ್ಕೊಂದು ಸಲ ಮಾಡಿ. ಈ ಥರ ಮತ್ತೆ ನೀವು 10 ನಿಮಿಷ 15 ನಿಮಿಷ ಮಾಡೋಕ್ಕೆ ಹೋಗ್ಬೇಡಿ ಒಂದೇ ಸಲಕ್ಕೆ. ನೀವು ನುಮಾಶ್ಯಾಮ ಅಮೃತ ವೇಳೆ ಏನು ಮಾಡ್ತೀರಿ ಡೈಲಿ ರುಟೀನ್ ಅದನ್ನು ಮಾಡ್ಕೊಳ್ಳಿ. ಅದ್ರ ಜೊತೆಗಿದೆ ಎಕ್ಸ್ಟ್ರಾ ಹೋಮ್ವರ್ಕ್. ಈ ಥರ ನೀವು ಮಾಡಿ ಖಂಡಿತವಾಗಿ ನಿಮಗೆ ಪರಿವರ್ತನೆ ಬರುತ್ತೆ. ಅದಕ್ಕೆ ಇವತ್ತು ಬಾಬರವರು ಕೊಟ್ಟಿರುವ ವರದಾನವನ್ನು ಕೂಡ ನಾವು ಸಾರ್ಥಕಪಡಿಸಿಕೊಳ್ಬೋದು. ಬಾಬಾ ಇವತ್ತು ಏನು ಹೇಳಿದ್ದಾರೆ, ಇವತ್ತು ಬಾಬರವರು ನಾವು ಸದಾಕಾಲ ಈ ಬ್ರಾಹ್ಮಣ ಜೀವನದಲ್ಲಿ ಬಂದ ಮೇಲೆ ನಿರ್ಬಲರಿಂದ ಬಲವಂತರಾಗಬೇಕು, ಅಸಂಭವವನ್ನು ಸಂಭವ ಮಾಡಬೇಕು ಅಂತ ಹಿಮ್ಮತ್ವಾನ್ ಆತ್ಮ ಆಗಿ ಅಂತ ಹೇಳಿದ್ದಾರೆ. ಧೈರ್ಯವಂತ ಆತ್ಮರಾಗಿ ಅಂದಿದ್ದಾರೆ. ಅಸಂಭವದಿಂದ ಸಂಭವ ಮಾಡೋದು ಅಂದರೆ ನಾವೇನು ಅಂದ್ಕೊಳ್ತೀವಿ, ಮಂಗಳ ಗ್ರಹಕ್ಕೆ ಹೋಗೋದು, ಆಕಾಶದಲ್ಲಿ ಹಾರಾಡೋದು, ಇನ್ನೇನೋ ಚಮತ್ಕಾರ ಮಾಡಿಬಿಡೋದು, ಮಂತ್ರ ಮಾಡಿಬಿಡೋದು, ಇನ್ನೇನೋ ಅಂದಂಗೆ ಆಗ್ಬಿಡೋದು. ಇದಲ್ಲ ಅಸಂಭವನ ಸಂಭವ ಮಾಡೋದು ಅಂದರೆ ಕಲಿಯುಗದಲ್ಲಿ ಕೋಪ ಮಾಡ್ಕೊಳ್ಳದೆ ಇರೋದೇ ಅಸಂಭವ. ಅದನ್ನು ಸಂಭವ ಮಾಡಬೇಕು ನಾವು. ಶಾಂತಿ ಸಮಾಧಾನದಿಂದ ಬದುಕೋದು ಅಸಂಭವ, ಅದನ್ನು ಸಂಭವ ಮಾಡಬೇಕು ನಾನು. ದ್ವೇಷ ಮಾಡೋರನ್ನು ಪ್ರೀತಿ ಮಾಡೋದು ಅಸಂಭವ, ಅದನ್ನು ಸಂಭವ ಮಾಡಬೇಕು ನಾನು. ಜಗತ್ತಿನಲ್ಲಿ ಭಯದಿಂದ ಮುಕ್ತರಾಗೋದು ಅಸಂಭವ, ಆದರೆ ನಾನು ಭಯಮುಕ್ತನಾಗಿ ಸಂಭವ ಮಾಡಿ ತೋರಿಸಬೇಕು. ಚಿಂತೆ ಇಲ್ಲದೆ ಬದುಕೋದು, ನಿಶ್ಚಿಂತರಾಗೋದು ಅಸಂಭವ ಕಲಿಯುಗದಲ್ಲಿ, ಆದರೆ ನಾನು ಅದನ್ನು ಸಂಭವ ಮಾಡಿ ತೋರಿಸಬೇಕು. ಇಂತಹ ಜ್ಞಾನಿ ಯೋಗಿ ಆತ್ಮರೇ ನಿಜವಾದ ಜಗತ್ತಿನಲ್ಲಿ ಶಕ್ತಿಶಾಲಿಗಳು ಮತ್ತು ಧೈರ್ಯವಂತರೇ ಹೊರತಾಗಿ ಬೇರೆ ಯಾರೂ ಅಲ್ಲ.
ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಈ ಅವಕಾಶ ನಮಗೆ ಬಂದಿದೆ. ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಶಕ್ತಿವಂತರು ಮತ್ತು ಧೈರ್ಯವಂತರು ನಾವಾಗುವಂಥ ಎಲ್ಲ ಅವಕಾಶ ನಮಗೆ ಮಾತ್ರ ಇದೆ. ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಸ್ಥೂಲ ಸಾಧನೆ ಬೇಕಾದಷ್ಟು ಮಾಡಬಹುದು, ಸಾಧನಗಳನ್ನು ಬೇಕಾದಷ್ಟು ಮಾಡ್ಕೋಬೋದು. ಆದರೆ ಒಳಗಡೆಯಿಂದ ಆಂತರ್ಯದಿಂದ ಚಿಂತಾಮುಕ್ತ, ಭಯಮುಕ್ತ, ವಿಕಾರಮುಕ್ತ, ವ್ಯರ್ಥಮುಕ್ತ, ಇದಕ್ಕೆ ಭಾಳ ತಾಕತ್ತು ಬೇಕಾಗಿರೋದು. ಮತ್ತು ಇದರಿಂದ ಜಗತ್ತಿಗೆ ಭಾಳ ಉಪಕಾರ ಇರೋದು. ದೊಡ್ಡ ಬಾಂಬ್ ಕಂಡು ಬಿಟ್ಟಿದ್ದಾನೆ, ದೊಡ್ಡ ಉಪಕಾರ ಜಗತ್ತಿಗೆ ಅಂತ ಹೇಳ್ಬೋದು. ಆದರೆ ಬಾಂಬ್ ಹಾಕೋದಕ್ಕೆ ಎಷ್ಟು ತಾಕತ್ತು ಬೇಕೋ ಆ ಥರ ಶಾಂತಿಯ ಬಾಂಬು, ಪ್ರೀತಿಯ ಬಾಂಬು, ಸಹನೆಯ ಬಾಂಬು, ಪವಿತ್ರತೆಯ ಬಾಂಬುಗಳನ್ನು ಹಾಕಿ ಜಗತ್ತನ್ನು ಪವಿತ್ರಗೊಳಿಸಲಿಕ್ಕೆ ಅದಕ್ಕಿಂತ ಸಾವಿರ ಪಟ್ಟು ತಾಕತ್ತು ಬೇಕಿದೆ. ಅದಕ್ಕೆ ನಮ್ಮನ್ನು ಆರಿಸ್ಕೊಂಡಿರೋದು ಇದು. ಜಗತ್ತಿನಲ್ಲಿ ಎಲ್ಲರಿಗಿಂತ ಸರ್ವಶಕ್ತಿವಂತರು ನಾವು, ಧೈರ್ಯವಂತರು ನಾವು, ವಿಜಯ ಆತ್ಮರು ಕಲ್ಪದಲ್ಲಿ ನಾವು. ಹಾಗಾಗಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಈ ಅಸಂಭವವನ್ನು ನಾವೆಲ್ಲರೂ ಸಂಭವ ಮಾಡಿ ತೋರಿಸೋಣ. ಆ ಮುಖೇನ ನಾವು ಹಿಮ್ಮತ್ವಾನ್ ಬಚ್ಚೆ, ಹಿಮ್ಮತ್ವಾನ್ ಆತ್ಮ, ಧೈರ್ಯಶಾಲಿ ಆತ್ಮರಾಗಿ ತಂದೆಗೆ ತಕ್ಕ ಮಕ್ಕಳಾಗ್ತೇವೆ ಎನ್ನುವಂಥ ಪ್ರತಿಜ್ಞೆಯನ್ನು ಬಾಬಾರವರ ಮುಂದೆ ಮಾಡ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ. ನಿಮ್ಮ ಓಂ ಶಾಂತಿ ಟಿ ವಿ ಕೂಡ ಈಗ ನಿಮ್ಮ ಬಳಿಗೆ ಬಂದಾಗಿದೆ. ಹೊಸ ಮೊಬೈಲ್ ಮೇಲೆ ಅದು ರಿಕವರಿ ಆಗಲಿಕ್ಕೆ ಟೈಮ್ ತೊಗೊಳ್ತು, ಸ್ವಲ್ಪ ರಿಕವರಿ ಆಗಿದೆ. ಈಗ ನಿಮ್ಮ ಓಂ ಶಾಂತಿ ಟಿ ವಿ ನಿಮ್ಮ ಹತ್ತಿರ ಬಂದಿದೆ, ಅದು ನಿಮ್ಮದೇ. ಇಲ್ಲಿಯ ತನಕ ನೀವು ಕಾಯ್ತಾ ಇದ್ದವರು ಎಲ್ಲರಿಗೂ ಕೂಡ ಬಾಬಾ ಡ್ರಾಮಾ ಮತ್ತು ತಮ್ಮೆಲ್ಲರಿಗೆ ಕೋಟಿ ಧನ್ಯವಾದಗಳು.